ಇವಾಗ ಕೇಳಿಸ್ತಾ ಇದೆಯಾ? ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಗುಡ್ ಮಾರ್ನಿಂಗ್ ಕೇಳಿಸ್ತಿದ್ಯಾ? ಓಕೆ, ಥ್ಯಾಂಕ್ ಯು. ಸೊ ಎಲ್ಲರಿಗೂ ವೆಲ್ಕಮ್. ಮತ್ತೆ ನಮ್ಮ ದಿಲ್ಸೆ ಪ್ರೋಗ್ರಾಮ್ಗೆ ಎಲ್ಲರಿಗೂ ವೆಲ್ಕಮ್. ನಿನ್ನೆ ಸಂಡೇ ಒಂದು ಜಬರ್ದಸ್ತ್ ಪ್ರೋಗ್ರಾಮ್ ಅಲ್ಲಿ ನಮ್ಮ ಅರುಣ್ ಅವರು ಆಮೇಲೆ ನಾಗೇಶ್ ಮೇಡಮ್ ಇಬ್ರು ಕೂಡ ಒಂದು ಅವರ ಒಂದು ಜರ್ನಿ ಬೇಕಾದಷ್ಟು ಯಾವ ತರ ಒಂದು ರೋಲರ್ ಕೋಸ್ಟರ್ ಅಂತ ಹೇಳ್ತಾರೆ, ರೋಲರ್ ಕೋಸ್ಟರ್ ಅನ್ನ ಇದ್ರು ಕೂಡ ಫೈನಲಿ ಹೇಗೆ ಅವರ ಒಂದು ದೊಡ್ಡ ಸಾಧನೆ ಇದಕ್ಕೆ ಹೋದ್ರು ಅಂತ ಹೇಳಿದ್ರು. ಸೊ ಬೇಸಿಕಲಿ ಇಲ್ಲಿ ಇನ್ನೊಂದು ಕೂಡ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಸುಮಾರು ಜನಕ್ಕೆ ಇಲ್ಲಿ ಈ ಒಂದು ದಿಲ್ಸೆ ಪ್ರೋಗ್ರಾಮ್ ಅಲ್ಲಿ ಸುಮಾರು ಜನ ಅವರ ಒಂದು ಟೆಸ್ಟಿಮೋನಿ ಇಲ್ಲಿ ರೆಗ್ಯುಲರ್ ಆಗಿ ಹೇಳೋ ಪ್ರಕಾರ ಅವರ ಒಂದು ಅಚೀವ್ಮೆಂಟ್ಸ್ ಇಲ್ಲ ಅಂತ ಹೇಳಿದ್ರೆ ಅವರ ಒಂದು ಸಕ್ಸಸ್ ಹೇಗ್ ಆಗಿದೆ ಅಂತ ಸುಮಾರು ಜನ ಹೇಳ್ತಾ ಇಲ್ಲ. ಅದು ಬೇಸಿಕಲಿ ನಾನೇ ಅವ್ರಿಗೆ ಹೇಳಿರೋದು. ಇಲ್ಲಿ ಬಂದಿರೋರು ಎಲ್ಲರೂ ಕೂಡ ದೊಡ್ಡ ದೊಡ್ಡ ಇನ್ಕಮ್, ಅವ್ರು ಅನ್ಕೊಂಡಿರುವಂತ ಇನ್ಕಮ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಅನ್ಕೊಂಡಿರೋದಕ್ಕಿಂತ ಜಾಸ್ತಿ ಇನ್ಕಮ್ ಕೂಡ ತಗೊಂಡು ಅದಕ್ಕಿಂತ ಹೆಚ್ಚಾಗಿ ಈ ಒಂದು ಬೇಸಿಕ್ ಥೀಮ್, ನಮ್ಮ ಪ್ರೋಗ್ರಾಮ್ ನ ಥೀಮೇ ದುಡ್ಡಿಗಿಂತ ಹೆಚ್ಚಾಗಿ ನನಗೆ ಏನಾದ್ರು ದೊರಕಿದ್ಯಾ ಅಂತ ತಿಳಿಸ್ಕೊಡೋದೆ ಈ ಒಂದು ಪ್ರೋಗ್ರಾಮ್. ಸೊ ಅವ್ರಿಗೆ ಬೇಕಾಗಿರೋ ಇನ್ಕಮ್ ಅಂತೂ ಡೆಫಿನೆಟ್ಲಿ ಆಲ್ರೆಡಿ ತಗೊಂಡಿದ್ದಾರೆ. ಬೇಕಾದಷ್ಟು ಎಲ್ಲರೂ ಕೂಡ ಕಾರ್ ಅಚೀವರ್ಸ್, ಎಲ್ಲರ ಹತ್ರನೂ ಕಾರ್ ಇದೆ, ಬೇಕಾದಷ್ಟು ಜನ ಇವನ್ ಮನೆ ಕೂಡ ಮಾಡ್ಕೊಂಡಿದ್ದಾರೆ. ಅದೆಲ್ಲ ಅವ್ರು ಆಕ್ಚುಲಿ ಹೇಳ್ತಾ ಇಲ್ಲ, ನಾನೇ ಹೇಳಿರೋದು. ದುಡ್ಡು ಇನ್ಕಮ್ ಇದೆಲ್ಲ ಸುಮಾರು ಜನ ಹೇಳ್ತಾರೆ, ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಏನಾದ್ರು ಇದೆಯಾ? ಸೊ ನಾವ್ ಅನ್ಕೊಂಡಿರೋದು ಅದು ನೆಮ್ಮದಿ. ಸೊ ಸುಮಾರು ಜನ ಹೇಳ್ತಾರೆ ದುಡ್ಡು ಬಂದಾಗ ನೆಮ್ಮದಿ ಸಿಗೋದಿಲ್ಲ ಅಂತ, ಆದ್ರೆ ಮೋದಿ ಕೇರಲ್ಲಿ ಅದು ಇಲ್ಲ. ಮತ್ತೆ ಕೇಳಿಸ್ತಾ ಇದೆಯಾ? ಎಲ್ಲರೂ ಕೇಳಿಸ್ತಾ ಇಲ್ಲ ಅಂತ ಕೊಟ್ಟಿದ್ದಾರೆ. ಎಸ್, ಕೇಳಿಸ್ತಾ ಇದೆಯಾ? ಎಸ್, ನೋ? ಓಕೆ, ಕೆಲವರಿಗೆ ಕೇಳಿಸ್ತಾ ಇದೆ ಅಂತ ಹೇಳಿದ್ರೆ ದೆನ್ ಆಡಿಯೋ ಇಸ್ ವರ್ಕಿಂಗ್. ಎಸ್, ಥ್ಯಾಂಕ್ ಯು. ಸೊ ಇಲ್ಲಿ ಇವರೆಲ್ಲರೂ ಕೂಡ ಒಂದು ಶೇರ್ ಮಾಡಿ ಕೇಳಿರೋದು, ಬಿಸ್ನೆಸ್ ಅಂದಾಗ ಎಲ್ಲ ಕಡೆ ಏರುಪೇರು ಇದ್ದೇ ಇರುತ್ತೆ. ಕಷ್ಟ ಬಂದಾಗ ಬಿಟ್ಬಿಡೋದು ತುಂಬಾ ಈಸಿ. ಎಸ್ಪೆಷಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನೆಟ್ವರ್ಕರ್ಸ್ ಬಿಟ್ಬಿಡೋದು ತುಂಬಾ ಈಸಿ. ಯಾಕೆಂತ ಹೇಳಿದ್ರೆ ಬೇಕಾದಷ್ಟು ಇವಾಗ ಆಪರ್ಚುನಿಟಿ ಇದೆ, ಬೇಕಾದಷ್ಟು ಒಂದು ಆಪ್ಷನ್ಸ್ ಇದೆ. ಆದ್ರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಯಾತಕ್ಕೆ ಇದೇ ಒಂದು ಕಂಪ್ನಿಲಿ ಉಳ್ಕೋಬೇಕು, ಯಾತಕ್ಕೆ ಉಳ್ಕೊಂಡ್ರು ಅದಕ್ಕೆ ಬೇಕಾದಷ್ಟು ಇನ್ಸ್ಟೆನ್ಸ್ ನಡೆದಿರುತ್ತೆ. ಆ ಒಂದು ಇನ್ಸ್ಟೆನ್ಸ್ ಹೇಗಿತ್ತು ಅಂತ ಕನೆಕ್ಟ್ ಮಾಡೋದು, ಯಾಕೆ ಈ ಒಂದು ಸ್ಪೆಷಲ್ ಬಾಂಡಿಂಗ್ ದುಡ್ಡಿಗಿಂತ ಹೆಚ್ಚಾಗಿ ನಾವು ಬಾಂಡಿಂಗ್, ಎಸ್ಪೆಷಲಿ ಸಮೀರ್ ಸರ್ ಹೇಳೋದೇ ಅದು, ನಮಗೂ ಕೂಡ ಕಲ್ಸಿರೋದೇ ಅದು. ಅದಕ್ಕೆ ನಾವು ಕೂಡ ಇದೇ ತರ ಯೋಚನೆ ಮಾಡೋದಕ್ಕೆ ನಾವು ಈ ಪ್ರೋಗ್ರಾಮ್ ನ ಕೊಡ್ತಾ ಇರೋದು. ಸೊ ಲೀಡರ್ಸ್ ಅವ್ರಿಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದೆ, ಆ ಒಂದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಲಿ. ಇಲ್ಲಿ ನಾವು ಅನ್ಕೊಂಡಿರೋಂಥದ್ದು ಡೆಫಿನೆಟ್ಲಿ ಇನ್ಕಮ್ ವೈಸ್ ಸಿಕ್ಕೇ ಸಿಗುತ್ತೆ, ಬೇಕಾದಷ್ಟು ಜೊತೆಗೆ ಅದಲ್ದಿರ ಈವನ್ ನಮಗೆ ಬೇಕಾಗಿರುವಂತ ಮನೆ ಕೂಡ ಕಟ್ಕೊಳ್ತಾರೆ, ಎಲ್ಲಾನು ಕೂಡ ಆಗಿದೆ. ಆದ್ರೆ ಮನೆ ಕಟ್ಟಾದ್ಮೇಲೆ ಮನೆ ಆ 4 ಗೋಡೆ ಪ್ರೀತಿಯಿಂದ ಹೇಗೆ ಅದು ಮಂದಿರ ಆಗುತ್ತೆ ಅದನ್ನ ಆಕ್ಚುಲಿ ನಾವು ನೋಡ್ಲೇಬೇಕು. ಸೊ ಅದನ್ನೇ ನಾವ್ ಆಕ್ಚುಲಿ ಇಲ್ಲಿ ಕನೆಕ್ಟ್ ಮಾಡೋದಕ್ಕೆ ನೋಡ್ತಾ ಇರೋದು. ಸೊ ದುಡ್ಡಿಗಿಂತ ಹೆಚ್ಚಾಗಿ ನಮಗೆ ನೆಮ್ಮದಿ, ಪ್ರೀತಿ ಬಿಸ್ನೆಸ್ ಮಾತ್ರ ಅಲ್ಲ, ಈ ಬಿಸ್ನೆಸ್ ಅದಕ್ಕಿಂತ ಹೆಚ್ಚಾಗಿ ಒಂದು ಬಾಂಧವ್ಯ, ಒಂದು ದೊಡ್ಡ ಫ್ಯಾಮಿಲಿ ಹೇಗೆ 2ರಿಂದ 4 ಆಗ್ಬೋದು, 4ರಿಂದ 10 ಆಗ್ಬೋದು. ಆದ್ರೆ
1000 ಜನಕ್ಕಿಂತ ಹೆಚ್ಚು ದೊಡ್ಡ ಒಂದು ಫ್ಯಾಮಿಲಿ ಕೂಡ ಆಗುತ್ತೆ. ರಮೇಶ್ ಸರ್ ಸ್ವಲ್ಪ ಮ್ಯೂಟ್ ಮಾಡ್ಕೋಬೇಕು. ಹಾ, ಥ್ಯಾಂಕ್ ಯು. ಓಕೆ, ಸೊ ಅದನ್ನ ಕನೆಕ್ಟ್ ಮಾಡುವಂತ ಒಂದು ಇಂಟೆನ್ಷನ್ ಈ ಒಂದು ಪ್ರೋಗ್ರಾಮ್. ಈ ಪ್ರೋಗ್ರಾಮ್ ಅಲ್ಲಿ ನನಗೆ ಬೇಕಾದಷ್ಟು ಸಂತೋರ್ಗೆ ಸಿದ್ದು ಅವ್ರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ನಾನು ನನ್ನ ಲ್ಯಾಪ್ಟಾಪ್ ಕನೆಕ್ಟ್ ಮಾಡಕ್ಕಾಗಿಲ್ಲ, ಅದಕ್ಕೆ ಫೇಸ್ಬುಕ್ ಲಿಂಕ್ ಕಳ್ಸಕ್ಕಾಗಿಲ್ಲ. ಥ್ಯಾಂಕ್ ಯು ಸಿದ್ದು ಅವರೇ, ನಿಮ್ಮ ಫೇಸ್ಬುಕ್ ಲಿಂಕ್ ಇವಾಗ ಎಲ್ಲರಿಗೂ ಹಾಕಿದಕ್ಕೆ ಥ್ಯಾಂಕ್ ಯು. ಸೊ ಈ ಒಂದು ಪ್ರೋಗ್ರಾಮ್ ಥೀಮ್ ಇದರಲ್ಲಿ ಎಷ್ಟು ಜನಕ್ಕಾಗತ್ತೋ ಅಷ್ಟು ಅಟ್ಲೀಸ್ಟ್ ಫೀಡ್ಬ್ಯಾಕ್ ಕೊಟ್ರೆ ನನಗೂ ಕೂಡ ಹೆಲ್ಪ್ ಆಗುತ್ತೆ. ಯಾಕೆಂತ ಹೇಳಿದ್ರೆ ನಿಮ್ಮ ಫೀಡ್ಬ್ಯಾಕ್ ಮೇಲೆ ಈ ಒಂದು ಪ್ರೋಗ್ರಾಮ್ ಅಲ್ಲಿ ಇನ್ನೇನಾದ್ರೂ ಆಡ್ ಮಾಡಕ್ಕಾಗತ್ತಾ? ನನಗೆ ಕೆಲವು ಲೀಡರ್ಸ್ ಆಲ್ರೆಡಿ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ, ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಎಂತ ಫೀಡ್ಬ್ಯಾಕ್ ಆದ್ರೂ ಸರಿ, ಆಲ್ ಫೀಡ್ಬ್ಯಾಕ್ಸ್ ಆರ್ ವೆಲ್ಕಮ್. ಏನಾದ್ರೂ ಸರಿ, ಈ ತರ ಒಂದು ಕೆಟ್ಟದ್ ನಡೀತಾ ಇದೆ, ಆದ್ರೆ ಈ ಒಂದು ಆಸ್ಪೆಕ್ಟ್ ಈ ಒಂದು ಇದರಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತೆ, ಇದು ನನಗೆ ಬೇಕಾಗಿತ್ತು, ಏನಾದ್ರೂ ಸರಿ ನನ್ನ ವಾಟ್ಸ್ಆಪ್ ನಂಬರ್ಗೆ ನೀವು ಕಳಿಸ್ಬೋದು. ಕೆಲವು ಫೀಡ್ಬ್ಯಾಕ್ ಆಲ್ರೆಡಿ ನನ್ಗೆ ಕಳಿಸಿದಾರೆ, ಅದ್ರ ಮೇಲೆ ನಾನು ಕೂಡ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಫೀಡ್ಬ್ಯಾಕ್ ಕಳಿಸಿದಾರೆ ಥ್ಯಾಂಕ್ ಯು. ಅದ್ರ ಮೇಲೆ ನಾನು ಅಕಸ್ಮಾತ್ ಜಸ್ಟ್ ಇನ್ ಕೇಸ್ ಇಮಿಡಿಯೇಟ್ ನಿಮಗೆ ಚೇಂಜಸ್ ಕಾಣಲಿಲ್ಲ ಅಂದ್ರೆ ಡೆಫಿನೆಟ್ಲಿ ಈ ಒಂದು ಕೋರ್ಸ್ ಆಫ್ ಸೆಷನ್ಸ್ ಅಲ್ಲಿ ಡೆಫಿನೆಟ್ಲಿ ಇಂಪ್ರೂವ್ಮೆಂಟ್ ಕಾಣುತ್ತೆ. ಸೊ ಹಾಗೇನೆ ಈ ಒಂದು ಪ್ರೋಗ್ರಾಮ್ ಅಲ್ಲಿ ನನ್ನಿಂದ ಅಕಸ್ಮಾತ್ ತಪ್ಪಾಗಿ ಏನಾದ್ರು ಯಾರಿಗಾದ್ರೂ ಹರ್ಟ್ ಆಗೋ ತರ ಏನಾದ್ರು ಮಾತಾಡಿದ್ರೆ, ನಾನಾಗ್ಬೋದು, ನನ್ನ ಪ್ರೆಸೆಂಟರ್ಸ್ ಯಾರಾದ್ರೂ ಸರಿ ಏನಾದ್ರು ಮಾತಾಡಿದ್ರೆ, ಸೊ ಹರ್ಟ್ ಮಾಡ್ಬೇಕು ಅಂತ ನಾವೇನು ಮಾತಾಡ್ತಾ ಇಲ್ಲ. ಬೇಸಿಕಲಿ ಏನಾದ್ರು ತೊಂದರೆ ಆಗಿದ್ರೆ ಅದನ್ನ ಹೇಳ್ಬೇಕು, ಅದನ್ನ ಹೇಳುವಂತ ಒಂದು ಇದು ಹೇಳೋ ಇದ್ರಲ್ಲಿ ಅಕಸ್ಮಾತ್ ನಮ್ಮ ಒಂದು ದಾಟಿ ಇಲ್ಲ ಅಂತ ಹೇಳಿದ್ರೆ ದಿ ವೇ ಆಫ್ ಕಮ್ಯುನಿಕೇಶನ್ ಏನಾದ್ರು ರಾಂಗ್ ಆಗಿದ್ರೆ ಸಾರಿ, ದಿಲ್ಸೆ ಸಾರಿ. ಸೊ ಈ ಒಂದು ಪ್ರೋಗ್ರಾಮ್ ಅದಕ್ಕೆ ಅಂತಲ್ಲ, ಸೊ ಇದನ್ನ ನಮ್ಮ ಪ್ಯೂರ್ ಹಾರ್ಟ್ ಯಾವ ತರ ಒಂದೇ ಒಂದು ಕೆಲಸ ಚೆನ್ನಾಗಿ ಮಾಡುತ್ತೆ, ಸೊ ಪ್ರೀತಿನ ಕನೆಕ್ಟ್ ಮಾಡೋದು. ಸೊ ಎಲ್ಲ ನಮ್ಮ ಎಂಟೈರ್ ಬಾಡಿ ಕನೆಕ್ಟ್ ಮಾಡೋದಿದ್ರೆ ನಮ್ಮ ಎಂಟೈರ್ ಫ್ಯಾಮಿಲಿಗೂ ಕೂಡ ಕನೆಕ್ಟ್ ಮಾಡೋಣ ಅಂತಾನೆ ಈ ಒಂದು ಪ್ರೋಗ್ರಾಮ್ ನ ಇಂಟೆನ್ಷನ್. ಸೊ ಇಲ್ಲಿ ನನಗೆ ಪೋಸ್ಟರ್ಸ್ ನ ಕನೆಕ್ಟ್ ಮಾಡಕ್ ಆಗ್ತಾ ಇಲ್ಲ. ಸೊ ಅಟ್ಲೀಸ್ಟ್ ಓಕೆ, ಪೋಸ್ಟರ್ಸ್ ಕನೆಕ್ಟ್ ಮಾಡಕ್ ಆಗ್ತಾ ಇಲ್ಲ, ಸಾರಿ. ಸೊ ಐ ಹ್ಯಾವ್ ಟು ಇನ್ವೈಟ್ ಅವರ್ ರಮೇಶ್ ಸರ್ ಅಂಡ್ ಕೋಪಲ ಮೇಡಮ್ ಹಾಗೇನೆ. ಸೊ ಸ್ಟಿಲ್ ಲೆಟ್ ಮಿ ಇನ್ವೈಟ್ ದಿ ಪ್ರೆಸೆಂಟರ್. ನಮ್ಮ ಪ್ರೆಸೆಂಟರ್ಸ್ ನ ಇನ್ವೈಟ್ ಮಾಡೋಣ. ಪೋಸ್ಟರ್ ನ ನಿನ್ನೆ ನೋಡಿದಾರೆ, ಆಲ್ರೆಡಿ ವಾಟ್ಸ್ಆಪ್ ಪೋಸ್ಟರ್ ಕಳಿಸಿದೀನಿ. ಇವತ್ತು PPT ಕನೆಕ್ಟ್ ಮಾಡಕ್ ಆಗ್ತಾ ಇಲ್ಲ, PPT ಇದ್ರಲ್ಲಿಲ್ಲ. ಸೊ ನೆನೆ ಆಲ್ರೆಡಿ ಅನೌನ್ಸ್ ಮಾಡಿರೋ ಹಾಗೆ ನಮ್ಮ ಪ್ರೆಸೆಂಟರ್ ಎಲ್ಲಾರಿಗೂ ಗೊತ್ತು, ಮಂಡ್ಯ ಅಂತ ಹೇಳಿದ ತಕ್ಷಣ ಎಲ್ಲಾರು ಹೇಳೋದು ಮಂಡ್ಯದ ಗಂಡು ಅಂತ ಹೇಳ್ತಾರೆ. ಸೊ ನಾನು ಅನ್ಕೊಳ್ಳೋದು ಬರೀ ಮಂಡ್ಯದ ಗಂಡು ಮಾತ್ರ ಅಲ್ಲ, ಇವನ್ ಮಂಡ್ಯದ ಹೆಣ್ಮಕ್ಳು ಕೂಡ ತುಂಬಾ ಸ್ಟ್ರಾಂಗ್. ಎಸ್ಪೆಷಲಿ ಮಂಡ್ಯ ಅಂತ ಹೇಳಿದ ತಕ್ಷಣ ಸುಮಾರು ಜನಕ್ಕೆ ಅಲ್ಲಿ ವರ್ಕ್ ಮಾಡಿರುವಂತವ್ರು ಗೊತ್ತಿರುತ್ತೆ. ಮಂಡ್ಯದ ಗಂಡ್ಮಕ್ಳು ಇಲ್ಲ ಅಂದ್ರೆ ಹೆಣ್ಮಕ್ಳು ಅನ್ನೋದಕ್ಕಿಂತ ಅಲ್ಲಿ ಜನ ಪ್ರೀತಿಗೆ ತುಂಬಾ, ಅಲ್ಲಿ ಯಾವ ತರ ಒಂದು ಶುಗರ್ ಕೇನ್ ಬೆಳಿತಾರೆ ಅದೇ ತರ. ಸೊ ತುಂಬಾ ಸ್ವೀಟ್ ಪೀಪಲ್, ಆದ್ರೆ ಮಾತಾಡೋವಂತ ದಾಟಿ ಸ್ವಲ್ಪ ರಫ್. ಸೊ ಕೆಲವರು ನಮ್ಮ ಭಾಗದಲ್ಲಿ ಜಸ್ಟ್ ಮಾತಲ್ಲೇ ಎಲ್ಲಾ ಕೆಲಸ ಮುಗಿಸ್ಬಿಡ್ತೀವಿ, ಕೈ ಎತ್ತಕ್ ಹೋಗಲ್ಲ. ಆದ್ರೆ ಮಂಡ್ಯದಲ್ಲಿ ಏನು ಅಂತ ಹೇಳಿದ್ರೆ ಬೇಕಾದ್ರೆ ಫಸ್ಟ್ ಕೈ ಎತ್ತುತ್ತಾರೆ, ಆಮೇಲೆ ಬೇಕಾದ್ರೆ ಮಾತಾಡ್ತಾರೆ. ಆದ್ರೆ ಹಾರ್ಟ್ ನಿಜವಾಗ್ಲೂ ಒಂದು ಪ್ಯೂರ್. ಅಲ್ಲಿ ಜನ ತುಂಬಾ ಹಾರ್ಡ್ ವರ್ಕಿಂಗ್ ಪೀಪಲ್, ಅದಕ್ಕೇನೆ ಅವ್ರಿಗೆ ಕಷ್ಟ ಏನು ಅಂತ ಗೊತ್ತಿರುತ್ತೆ. ಸ್ವಲ್ಪ ಒಂದು ಚಿಕ್ಕ ದುಡ್ಡಿಗೂ ಕೂಡ, 1 ರೂಪಾಯಿಗೂ ಕೂಡ ಕಷ್ಟಪಟ್ಟು ಸಂಪಾದನೆ ಮಾಡುವಂತ ಜನ, ತುಂಬಾ ಹಾರ್ಡ್ ವರ್ಕಿಂಗ್ ಪೀಪಲ್. ಅದಕ್ಕೆ ಮಂಡ್ಯದ ಗಂಡು ಅಂತ ಹೇಳಿದ್ರೆ ಕೆಚ್ಚದೆ ಇರುವಂತ ಒಂದು ಗಂಡು ಮಕ್ಳು, ಹಾಗೇನೆ ಕಷ್ಟ ಪಡುವಂತ ಗಂಡು ಮಕ್ಳು. ಸೊ ಈವನ್ ನನಗೂ ಕೂಡ ಪರ್ಸನಲ್ ಆಗಿ ಎಕ್ಸ್ಪೀರಿಯನ್ಸ್ ಆಗಿತ್ತು. ನನ್ನ ಒಂದು ಟೆಲಿಕಾಮ್ ಇದ್ರಲ್ಲಿ ಜಸ್ಟ್ ಒಂದೇ ಒಂದು 100 ರೂಪಾಯಿ ಪೆನಾಲ್ಟಿ ಕಟ್ಟಿದಕ್ಕೆ ಒಬ್ರು ಶೋರೂಮ್ಗೆ ಬಂದು ಎಂಟೈರ್ ಗ್ಲಾಸ್ ನೇ ಹೊಡೆದು ಹಾಕಿದ್ರು. ಸೊ ಆತರ ಒಂದು ಎಕ್ಸ್ಪೀರಿಯನ್ಸ್ ನನಗೂ ಕೂಡ ಗೊತ್ತಾಯ್ತು, ಅವಾಗ್ಲೇ ಗೊತ್ತಾಯ್ತು ಹೇಗಿರುತ್ತೆ ಅಂತ. ಸೊ ಒಂದೊಂದು ಪೈಸಾಗೂ ಕೂಡ ತುಂಬಾ ಹಾರ್ಡ್ ಕಷ್ಟಪಟ್ಟು ವರ್ಕ್ ಮಾಡುವಂತ ಜನ. ಅದರಲ್ಲೂ ಆ ಜನನ ಅಷ್ಟು ಬೇಗ ಕನ್ವಿನ್ಸ್ ಅಂತ ಹೇಳಲ್ಲ, ಆದ್ರೆ ಅವ್ರನ್ನ ಒಪ್ಸೋದು ತುಂಬಾ ಕಷ್ಟ ಅಂತ. ಇದರಲ್ಲಿ ಆ ಒಂದು ಟಫ್ ಇದರಲ್ಲಿ ನಮ್ಮ ಮೋದಿ ಕೇರ್ನ ನಿಜವಾಗ್ಲೂ ಬೆಳೆದವರು, ಹಾಗೇನೆ ಬೆಳೆಸ್ತವ್ರು. ಟಫ್ ಸಿಚುವೇಶನ್ ಮೋದಿ ಕೇರ್ ಇಲ್ಲ ಅಂತ ಹೇಳಿದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಗಂಧನೇ ಗೊತ್ತಿಲ್ಲದೆ ಇರುವಂತ ಒಂದು ಟೈಮ್ ಅಲ್ಲಿ ನಿಜವಾಗ್ಲೂ ಎಲ್ಲಾ ನೆಟ್ವರ್ಕ್ ಮಾರ್ಕೆಟಿಂಗ್ ಸ್ಟ್ರಾಂಗ್ ಫೌಂಡೇಶನ್ ಮಾಡ್ಕೋಬಹುದು ಅಂತ ಸುಮಾರು ಜನ ಕಂಪ್ನಿ ಆಮೇಲೆ ಹೋದ್ರು. ಆದ್ರೆ ಅದಕ್ಕಿಂತ ಮುಂಚೆನೆ ನಮ್ಮ ಒಂದು ಮೋದಿ ಕೇರ್ನ
ಅಲ್ಲಿ ಎಸ್ಟಾಬ್ಲಿಷ್ ಮಾಡಿ ಮೋದಿ ಕೇರ್ ಅಲ್ಲಿ ಒಂದು ಪೈರು ಏನು ಮಂಡ್ಯದಲ್ಲಿ ಬೆಳೆಸ್ಬೇಕು, ಆ ಮಂಡ್ಯ ಡಿಸ್ಟ್ರಿಕ್ಟ್ ಎಂಟೈರ್ ಇದರಲ್ಲಿ ಆ ರೈತರು ಇದರಲ್ಲೇ ಕಷ್ಟಪಟ್ಟು ದುಡಿಯುವಂತ ಜನಕ್ಕೆ ಮೋದಿ ಕೇರಲ್ಲೂ ದುಡ್ಡು ಮಾಡ್ಬೋದು ಅಂತ ಫೌಂಡೇಶನ್ ಕಟ್ಟಿದ ಒಬ್ರು ಲೀಡರ್, ಇಬ್ರು ಲೀಡರ್ಸ್ ನಮ್ಮ ಜೊತೆ ಬರ್ತಾ ಇದ್ದಾರೆ. ಇವರ ಜೊತೆಗೆ ಬೇಕಾದಷ್ಟು ಟೀಮ್ ನಿಜವಾಗ್ಲೂ ಇವ್ರಿಗೆ ಸಾಥ್ ಕೊಟ್ಟಿದೆ. ಸೊ ಮಂಡ್ಯದ ಮಾತ್ರ ಅಲ್ಲ, ಇವರು ಅಕ್ರಾಸ್ ಕರ್ನಾಟಕ ಅವರ ಬ್ಯಾಕ್ ಗ್ರೌಂಡ್ ನಿಮ್ಗೆ ಕೇಳಿದ್ರೆ ಗೊತ್ತಾಗತ್ತೆ ಎಷ್ಟು ಹೇಗೆ ಟ್ರಾನ್ಸ್ಫಾರ್ಮ್ ಆದ್ರು ಅಂತ. ಸೊ ಅವರ ಟ್ರಾನ್ಸ್ಫಾರ್ಮೇಶನ್ ಗೆ ಡೆಫಿನೆಟ್ಲಿ ಅಗೈನ್ ಅವರ ಅಪ್ಲೈನ್ಸ್ ಅಂಡ್ ಎಂಟೈರ್ ಕರ್ನಾಟಕ ಲೀಡರ್ಶಿಪ್ಗೆ ರಿಯಲಿ ಹ್ಯಾಟ್ಸ್ ಆಫ್. ಯಾಕೆಂದ್ರೆ ಈ ತರ ಒಂದು ಟ್ರಾನ್ಸ್ಫಾರ್ಮೇಶನ್ ಕೊಟ್ಟಿರುವಂತದಕ್ಕೆ ನಿಜವಾಗ್ಲೂ ನಮ್ಮ ಲೀಡರ್ಶಿಪ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಕಾಗಲ್ಲ. ಇದರಲ್ಲಿ ಮೋರ್ ದೆನ್ ಮ್ಯಾನೇಜ್ಮೆಂಟ್ ಅಂಡ್ ಕಂಪ್ನಿ, ನಮ್ಮ ಲೀಡರ್ಸ್ ಹಾಗೇನೆ ತಗೊಂಡವರು ಕೂಡ ನಮ್ಮ ರಮೇಶ್ ಸರ್ ಆಮೇಲೆ ನಮ್ಮ ಕೋಮಲಾ ಮೇಡಮ್ ಇಬ್ರು ಕೂಡ ಅದೊಂದು ತಗೊಂಡು ಅವರ ಒಂದು ಟೀಮ್ ನ ಅಲ್ಲಿ ಬೆಳೆಸೋದಕ್ಕೆ ನಿಜವಾಗ್ಲೂ ಸಾಧ್ಯ ಆಯ್ತು. ಸೊ ಒಂದು ಗ್ರೇಟ್ ಎಫರ್ಟ್ ಹಾಗೇನೆ ಒಂದು ದೊಡ್ಡ ಡೆಡಿಕೇಶನ್ ಕೊಟ್ಟಿರುವಂತರು, ಎಷ್ಟು ಕಷ್ಟ ಬಂದು ಈವನ್ ಎಂತ ತೊಂದರೆಲ್ಲೂ ಕೂಡ ಮೋದಿಕೆಯನ್ನ ಬಿಡದಿರ ಅವ್ರನ್ನ ಆಕ್ಚುಲಿ ಬೆಳೆಸ್ಕೊಂಡೋದ್ರು. ಸೊ ಅಂತವ್ರನ್ನ ಇವತ್ತು ನಿಮಗೆ ಪರಿಚಯ ಮಾಡಿಸೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ಸುಮಾರು ಸೆಷನ್ ಅನ್ಕೊಂಡೆ ಇವ್ರನ್ನ ಕನೆಕ್ಟ್ ಮಾಡ್ಲೇಬೇಕು ಅಂತ. ಮಂಡ್ಯದಲ್ಲಿ ಆತರ ವರ್ಕ್ ಮಾಡ್ತಾ ಇದ್ರು. ಇವಾಗ ನನಗೂ ಕೂಡ ಒಂದು ಸ್ಪೆಷಲ್, ಯಾಕೆಂದ್ರೆ ನನ್ನ ಮೊದಲನೇ ಸ್ಟೇಜ್ ನ ಹತ್ತಿಸ್ತೋ ಜನ ನಮ್ಮ ಮಂಡ್ಯದವರು. ಸೊ ಅದಕ್ಕೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತಾ ಲೆಟ್ ಮಿ ಇನ್ವೈಟ್ ಅಂಡ್ ಹ್ಯಾಂಡ್ ಓವರ್ ದಿಸ್ ಸೆಷನ್ ನಮ್ಮ ರಮೇಶ್ ಸರ್ ಅಂಡ್ ಕೋಮಲಾ ಮೇಡಮ್ಗೆ. ರಮೇಶ್ ಸರ್ ಅಂಡ್ ಕೋಮಲಾ ಮೇಡಮ್, ವೆಲ್ಕಮ್. ವೆಲ್ಕಮ್ ಸರ್. Thank you, sir. Yes, good morning. Good morning, sir. Welcome, madam. Thank you, sir. Thank you so much. Yes, sir. Good morning. ಹೆಸರು ಕೋಮಲಾ ರಮೇಶ್. ಮಂಜುನಾಥ್ ಸರ್ ತುಂಬಾ ಚೆನ್ನಾಗಿ ಪರಿಚಯ ಮಾಡ್ಕೊಟ್ಟಿದ್ದಾರೆ. ಗೊತ್ತಿರ್ಲಿಲ್ಲ ನಮ್ಗೆ ಇಂತ ಒಂದು ಸಂದರ್ಭ ನಮ್ ಲೈಫ್ ಅಲ್ಲೂ ಸಿಗುತ್ತೆ ಬರುತ್ತೆ ಅಂತ. ಥ್ಯಾಂಕ್ಸ್ ಟು ಮಂಜುನಾಥ್ ಸರ್. ನಾವೇನು ಇನ್ನು ಸಾಧನೆ ಮಾಡಿಲ್ಲ, ಬಟ್ ಮಾಡಿರೋ ಒಂದು ಚಿಕ್ಕ ಸಾಧನೆಗೆ ಇವತ್ತು ನಮ್ಮನ್ನ ಐಡೆಂಟಿಫೈ ಮಾಡಿ ಇವತ್ತು ಎಲ್ಲಾರು ಕೂಡ ನಮ್ಮ ಸಕ್ಸಸ್ ಸ್ಟೋರಿನ ಕೇಳ್ಬೇಕು ಅಂತ ಹೇಳಿ ನಮ್ಮನ್ನ ಸೆಲೆಕ್ಟ್ ಮಾಡಿರೋದು ತುಂಬಾ ಖುಷಿ ಆಗ್ತಾ ಇದೆ. Good morning. All the best, Ramesh. All the best, ನಮ್ಮ ಎಂಟೈರ್ ಚಂದ್ರು ಸರ್ ಟೀಮ್ ನಮ್ಮ ಮಂಡ್ಯದಲ್ಲಿ ಇದಾರ ಇಲ್ಲ ಬೆಂಗಳೂರಲ್ಲಿ ಇದಾರ ಗೊತ್ತಾಗ್ಲಿಲ್ಲ. ಎಲ್ಲರೂ ಚಂದ್ರು ಸರ್ ಜೊತೆಗೆ ಸೇರ್ಕೊಂಡಿದ್ದಾರೆ. ಸೊ ಗ್ರೇಟ್. ಚಂದ್ರು ಸರ್ ಎಂಟೈರ್ ಟೀಮ್ ಫ್ಯಾಮಿಲಿ ಇಲ್ಲೇ ಇದೆ ನಮ್ ಜೊತೆ. ನೋಡ್ಬೋದು ಎಷ್ಟು ಪ್ರೀತಿಯಿಂದ ಚಂದ್ರು ಸರ್ ಟೀಮ್ ಕನೆಕ್ಟ್ ಮಾಡ್ತಾ ಇದಾರೆ ಅಂತ. ಥ್ಯಾಂಕ್ ಯು ಸರ್. ಚಂದ್ರು ಸರ್. ಚಂದ್ರು ಸರ್ ಅವರ ಎಂಟೈರ್ ಸೀನಿಯರ್ ಲೀಡರ್ಶಿಪ್ ಇಲ್ಲೇ ಇದೆ. ಎಲ್ಲಾರು ಮಾತಾಡ್ಲಿಲ್ಲ ಅಂತ ಹೇಳಿದ್ರು, ಅಟ್ಲೀಸ್ಟ್ ಎಲ್ಲಾರು ಕಾಣಿಸ್ಕೊತಾ ಇದಾರೆ, ಅದೇ ಒಂದು ದೊಡ್ಡ ವಿಷಯ. ಇವರೆಲ್ಲರೂ ಕೂಡ ಚಂದ್ರು ಸರ್ ಅವ್ರನ್ನ ಕಟ್ಟಿದ್ರು, ಇಲ್ಲ ಚಂದ್ರು ಸರ್ನ ಇವ್ರು ಕಟ್ಟಿದ್ರು. ಆದ್ರೆ ಎಂಟೈರ್ ಇದು ನಿಜವಾಗ್ಲೂ ಒಂದು ದೊಡ್ಡ ಚಂದ್ರು ಸರ್ ಅವರ ಫ್ಯಾಮಿಲಿ. ಇದು ನಮ್ಮ ಕರ್ನಾಟಕದಲ್ಲಿ 10-15 ವರ್ಷ ಕಷ್ಟಪಟ್ಟು ಬೆಳೆಸಿರೋ ಒಂದು ದೊಡ್ಡ ಸಮೀರ್ ಸರ್ ಅವರ ಪ್ರೀತಿಯ ಒಂದು ಫ್ಯಾಮಿಲಿ ನಮ್ಮ ಚಂದ್ರು ಸರ್ ಅವರ ಫ್ಯಾಮಿಲಿ. ಇವ್ರ ಜೊತೆಗೆ ಇವಾಗ ನಮ್ಮ ರಮೇಶ್ ಸರ್ ಅಂಡ್ ಕೋಮಲಾ ಮೇಡಮ್ ಜೊತೆಗೆ ಆಲ್ರೆಡಿ ಇದಾರೆ, ನಮ್ ಜೊತೆ ಶೇರ್ ಮಾಡ್ತಾರೆ. ಎಸ್ ಸರ್. ಥ್ಯಾಂಕ್ ಯು. ನೋಡ್ತಾ ಇರ್ಬೇಕು ಇವತ್ತಿನ ಒಂದು ದಿಲ್ಸೆ ಅನ್ನೋ ಒಂದು ನೇಮ್ಗೆ ರಿಯಲಿ ಯಾವ ಜನ್ಮದ ಪುಣ್ಯ ಏನೋ ಗೊತ್ತಿಲ್ಲ. ಮೋದಿಗೆ ಬಂದಿದ್ದು ಒಂದ್ ರೀತಿ ಪುಣ್ಯ ಆದ್ರೆ ಇವತ್ತು ಇಂಥ ಲೀಡರ್ಸ್ ಗಳ ಮಧ್ಯೆ ನಾವಿರೋದು ರಿಯಲಿ ಪ್ರೌಡ್ ಫೀಲ್ ಆಯ್ತೆ. ಇವತ್ತು ಕೂಡ ಎಲ್ಲರೂ ಕೂಡ ಹೃದಯದಿಂದ ನಮ್ಮನ್ನ ವಿಶ್ ಮಾಡ್ತಿದ್ದಾರೆ ಅಂತಂದ್ರೆ ಯೋಚನೆ ಮಾಡಿ. ನಾವು ಮಾಡಿರೋದು ನಮ್ ಚಂದ್ರು ಸರ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಮಾಡಿರೋದು ಸಾಸಿವೆಯಷ್ಟು, ಮಾಡ್ಬೇಕಾಗಿದ್ದು ಸಾಗರದಷ್ಟು ಅಂತ. ಖಂಡಿತ ಇನ್ನು ತುಂಬಾ ಇದೆ, ಬಟ್ ಆದ್ರೂ ನಮ್ಮ ಲೀಡರ್ಸ್ ಗಳು ಇವತ್ತು ಪ್ರತಿ ಸ್ಟೆಪ್ ಅಲ್ಲೂ ನಮ್ ಜೊತೆಲಿ ಇರೋದು ತುಂಬಾ ಖುಷಿ ಕೊಡ್ತಾ ಇರ್ತದ್ದು. ಥ್ಯಾಂಕ್ ಯು ಸೋ ಮಚ್ ಆಲ್ ನಮ್ಮ ಮಿರಾಕಲ್ ಟೀಮ್ ಲೀಡರ್ಸ್ಗೆ ಹೃದಯದಿಂದ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇದಕ್ಕೆಲ್ಲ ಮೇನ್ ಕಾರಣ ಮೋದಿ ಕೇರ್ ಅವಕಾಶ. ಫ್ರೆಂಡ್ಸ್, ಹೆಸರು ಕೋಮಲಾ ರಮೇಶ್, ಹೌಸ್ ವೈಫ್. 22 ವರ್ಷ ಆಯ್ತು ಮದುವೆ ಆಗಿ. ತುಂಬಾ ಕಷ್ಟ ದಿನಗಳನ್ನೇ ಫೇಸ್ ಮಾಡ್ತಾ ಬಂದ್ವಿ. ಯಾಕೆಂತಂದ್ರೆ ಇಷ್ಟಪಟ್ಟು ಮದುವೆ ಮಾಡ್ಕೊಂಡ್ವಿ. ತುಂಬಾನೇ ಜೀವನ ಟಫ್ ಇತ್ತು.
ಯಜಮಾನ್ರು ಆಟೋ ಡ್ರೈವರು, ನೆಕ್ಸ್ಟ್ ಪೆಟ್ರೋಲ್ ಬಂಕ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು. ತುಂಬಾ ಹೆಲ್ತ್ ಸಮಸ್ಯೆ, ಸಾಕಷ್ಟು ನೋವು, ಸಂಕಟ, ಇದೇ ರೀತಿ ನಮ್ ಜೀವನ ಇತ್ತು. ಒಂದೊಂದ್ ಟೈಮ್ ಊಟಕ್ಕೂ ಕೂಡ ತುಂಬಾನೇ ಯೋಚನೆ ಮಾಡ್ತಿದಂತ ಒಂದು ಟೈಮ್. ಆಟೋ ಫೀಲ್ಡ್ ಅಲ್ಲ ಅಂತ ಹೇಳಿ ನೆಕ್ಸ್ಟ್ ಹಾಸ್ಟೆಲ್ ಪೆಟ್ರೋಲ್ ಬಂಕ್ ಕೆಲ್ಸಕ್ಕೆ ಹೋಗ್ತಾ ಇದ್ರು. ಡೇ ಅಂಡ್ ನೈಟ್ 3-4 ಡೇಸ್ ಆದ್ರೂ ಮನೆಗೆ ಬರ್ದೆ ವರ್ಕ್ ಮಾಡ್ತಿದ್ರು. ಮಕ್ಕಳು ಬರ್ಡೇ ಅಂದ್ರು, ಆನಿವರ್ಸರಿ ಅಂದ್ರು ಕೂಡ ಟೈಮ್ ಕೊಡ್ತಾ ಇರ್ಲಿಲ್ಲ. ಅಂತ ಒಂದ್ ಟೈಮ್ ಅಲ್ಲಿ ಗಾಡ್ ಗಿವನ್ ಆಪರ್ಚುನಿಟಿ, ಮೋದಿಕೇರ್ ಅವಕಾಶ ನಮ್ಮ ಮನೆಗೆ ಬಂತು. ನಮಗೆ ಅವಕಾಶ ಕೊಡುವಂತ ವ್ಯಕ್ತಿ ರಾಘವೇಂದ್ರ MC ಅಂತ ಹೇಳಿ, 17 ವರ್ಷದ ಹುಡುಗ. ಬಟ್ ಅದಕ್ಕೂ ಮುಂಚೆ ಸುನಿಲ್ ಅಂತ ಹೇಳ್ಬಿಟ್ಟು ಮಂಡ್ಯಕ್ಕೆ ಮೋದಿಕೇರ್ ಅವಕಾಶ ತಗೊಬಂದ್ರು. ಅವ್ರು ಬಂದು ನನಗೆ ಮಾಸ್ಟರ್ ಪದ್ಮರಾಜ್ ಅಂತ ಹೇಳಿ ಅವ್ರಿಗೆ ಅವಕಾಶ ಶೇರ್ ಮಾಡಿದ್ರು. ಬಟ್ ಅವ್ರಿಗೆ ಅವಾಗ ಖುಷಿ ಆಗಿದ್ದು ಏನಪ್ಪಾ ಅಂತಂದ್ರೆ ಅವ್ರು ಹೇಳಿದ್ರು, ನನ್ ಶಿಕ್ಷೆಗೆ ಇವತ್ತು ಅವಕಾಶ ಸಿಕ್ಕೈತೆ, ಮುಂದುವರಿಯಪ್ಪ ಅಂತ ಹೇಳಿದ್ರು ಪದ್ಮರಾಜ್ ಅಂತ ಹೇಳಿ. ನೆಕ್ಸ್ಟ್ ಪ್ರತಾಪ್ ಅಂತ ಹೇಳಿ ಅವ್ರ ಮಗ ಕೂಡ ಮುಂದುವರ್ಸಿದ್ರು. ನೆಕ್ಸ್ಟ್ ಅದೇ ರೀತಿ ಮಹೇಶ್, ಮಂಡ್ಯದಲ್ಲಿ ಮಹೇಶ್ ಅಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು. ಅವರು ಸಂದೀಪ್ ಅವಕಾಶ ಕೊಟ್ರು. ಬಟ್ ಆಮೇಲೆ ರಾಘವ ಅವ್ರಿಗೆ ಅವಕಾಶ ಸಿಕ್ಕಿದಾಗ ಫಸ್ಟ್ ಅವ್ರು ಆರಿಸ್ಕೊಂಡಿದ್ದು ನಮ್ಗೇನೆ. ನಮ್ ಮನೆಗೆ ಬಂದ್ರು. ವಿಕಾಸ್, ಸ್ಟಾರ್ಟಿಂಗು ರಾಘು ಎಲ್ಲ ಮನೆಗ್ ಬಂದು ಅಟ್ಲೀಸ್ಟ್ ಎಲ್ಲ ಅಂದ್ರೆ ಯಜಮಾನ್ರು ಅಕ್ಕನ ಮಗನ ರಿಲೇಷನ್ ಆಗಿದ್ರಿಂದ ಇಷ್ಟೆಲ್ಲ ಕಷ್ಟ ಇದೆಯಲ್ಲ, ನಮ್ದೊಂದು ಅವಕಾಶ ಇದೆ, 5 ವರ್ಷ ನನ್ ಮಾತು ಕೇಳಿ ಲೈಫ್ ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ರು. ನಂಬಿಕೆ ಇಲ್ಲ, ಆದ್ರೆ ಹೆಲ್ತ್ ಪ್ರಾಬ್ಲಮ್ ನನ್ಗೆ ತುಂಬಾ ವೀಸಿಂಗ್ ಇದ್ರಿಂದ ನೋಡೋಣ ಕೊಡಕ್ ಬಳಸೋಣ ಅಂತ ಹೇಳಿ ಅವಕಾಶ ತಗೊಂಡಿದ್ದು. ಫ್ರೆಂಡ್ಸ್, ನಾವು ಅವಕಾಶ ತಗೊಂಡಾಗ್ಲೂ ಕೂಡ ₹1 ದುಡ್ಡಿಲ್ಲ, ಪಕ್ಕದ ಮನೆ ಹತ್ರ ಸಾಲ ಮಾಡಿ ಅವಕಾಶನ ತಗೊಂಡಿದ್ದು. ಕೊಡಕ್ ಬಳಸ್ತಾ ಬಂದ್ವಿ, ತುಂಬಾ ರಿಸಲ್ಟ್ ಸಿಗ್ತಾ ಬಂತು. ಸೊ ಅದನ್ನ ಶೇರ್ ಮಾಡ್ತಾ ಬಂದ್ವಿ. ಸ್ಟಾರ್ಟಿಂಗ್ ಯಾರು ಕೂಡ ನಂಬ್ತಾ ಇರ್ಲಿಲ್ಲ, ಅಕ್ಕಪಕ್ಕ ಕೂಡ ತುಂಬಾ ಆಡ್ಕೊಳ್ತಿದ್ರು. ವಿಕಾಸ್ ಆಗ್ಲಿ, ಸಂದೀಪ್, ರಘು ಯಾವಾಗ್ಲೂ ಮನೆಗ್ ಬರ್ತಿದ್ರು. ಸಂಜೆ ಆಗ್ತಿದಂಗೆನೆ ಅವ್ರ ದುಡ್ಡು ಇರ್ತಿತ್ತೋ ಇರ್ಲಿಲ್ವೋ, ಅವಾಗ ಫೋನ್ಗಳು ಇರ್ಲಿಲ್ಲ. ನಡ್ಕೊಂಡ್ ಬನ್ನಿ ನಮ್ಗೆ ವಿಷಯಗಳು ಮುಟ್ಟಿಸ್ತಾ ಇದ್ರು. ಈ ತರ ಐತೆ, ಈ ತರ ಟ್ರೈನಿಂಗ್ ಐತೆ, ಈ ತರ ಅಟೆಂಡ್ ಮಾಡಿ, ಹಿಂಗ್ ಬನ್ನಿ, ಮನೆಗಳಲ್ಲಿ ಹೋಮ್ ಮೀಟಿಂಗ್ ಐತೆ ಬನ್ನಿ ಅಂತ ಹೇಳ್ತಾ ಇದ್ರು. ಬಟ್ ನೋಡೋಣ ಮಾಡೋಣ ಅಂತ ಹೇಳಿ ಅವಾಗ ಸ್ಟಾರ್ಟ್ ಮಾಡಿದ್ದು. ಬಟ್ ಆ ಟೈಮಲ್ಲಿ ಮನೆಗೆ ಹುಡುಗರುಗಳು ಬಂದಾಗ ತುಂಬಾ ಜನ ಅಕ್ಕಪಕ್ಕ, ನಾವೊಂದು ಒಟ್ಟಾರ ಮನೇಲಿ ಇದ್ವಿ, ಚಿಕ್ಕ ಮನೆ, ₹300 ಬಾಡಿಗೆ ಕಟ್ತಾ ಇದ್ವಿ. ನೆಕ್ಸ್ಟ್ ಅದು ಹೋಗ್ತಾ ₹500 ಮಾಡಿದ್ರು. ₹500 ಬಾಡಿಗೆ ಕಟ್ಟಿದ್ರು ಕೂಡ ತುಂಬಾ ಟಫ್ ಆಗ್ತಿತ್ತು. ಅಕ್ಕಪಕ್ಕದ ಮನೆಯವರೆಲ್ಲ ತುಂಬಾ ಆಡ್ಕೊಳ್ಳೋರು, ಯಾರು ಈ ಹುಡುಗರೆಲ್ಲ ಬರ್ತಾರೆ, ತುಂಬ್ಕೊಂತಾರೆ ಜನ, ಏನೇನೋ ಚರ್ಚೆ ಮಾಡ್ತಾರೆ, ಏನ್ ಮಾಡ್ತಾವ್ರು ಇವ್ರು, ಯಾಕೆ ಹಿಂಗ್ ಸೇರ್ಕೊಂತಾರೆ ಅಂತ ಏನೋ ಒಂಥರ ಅನುಮಾನ ದೃಷ್ಟಿ ನೋಡ್ತಾ ಇದ್ರು. ರಿಯಲಿ ಆ ಟೈಮ್ ಅಡ್ಸ್ಟಾಪ್ ಹೇಳ್ಬೇಕು ನನ್ನ ಹಸ್ಬೆಂಡ್ಗೆ. ಅವ್ರು ಹೇಳ್ತಿದ್ ಒಂದೇ ಮಾತು, ಕೆಲವೊಂದು ಹೋಮ್ ಮೀಟಿಂಗ್ ಎಲ್ಲ ನಾನು ಅವ್ರ ಜೊತೆಲೆ ಹೋಗಿ ಬರ್ತಾ ಇದ್ದೆ. ಆ ಟೈಮಲ್ಲಿ ಯಜಮಾನ್ರು ಹೇಳ್ತಿದ್ ಒಂದೇ ಮಾತು, ನೀನ್ ತಲೆ ಕೆಡ್ಸ್ಕೊಂಬಿಡ ಯಾರ ಮಾತ್ಕೂನು, ನೀ 1000 ಗಂಡಸುಗಳ ಮಧ್ಯೆ ಇದ್ದು ಕೂಡ ನೀನೇನು ಅಂತ ನನಗ್ ಚೆನ್ನಾಗ್ ಗೊತ್ತು, ತಲೆ ಕೆಡ್ಸ್ಕೊಂಬಿಡ, ನೀನ್ ಮಾಡು, ನಾನ್ ಇದೀನಿ ಅಂತ ಬೆಂಗಾವಲಾಗಿ ನಿಂತ್ಕೊಂಡು. ಸ್ಟಾರ್ಟಿಂಗ್ ಅವರು ಇನ್ವಾಲ್ವ್ಮೆಂಟ್ ಕೊಡಕ್ ಆಗ್ತಾ ಇರ್ಲಿಲ್ಲ, ಪೆಟ್ರೋಲ್ ಬಂಕ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು. ತುಂಬಾ ಅಲ್ಲಿ ಬಿಸಿ ಆಗಿದ್ರಿಂದ ನೀನ್ ಮಾಡು ಹೇಗಾದ್ರೂ ಬ್ಯಾಲೆನ್ಸ್ ಮಾಡ್ಕೊಂಡು, ನಾನ್ ಆಮೇಲೆ ನೋಡೋಣ ಅಂತ ಹೇಳಿ ಈ ತರ ಮಾಡಿದ್ರು. ಸೊ ಆ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಬಿಸ್ನೆಸ್ ಹೇಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಏನು ಗೊತ್ತಿಲ್ಲ. PB ಅಂದ್ರೆ ಏನು ಗೊತ್ತಿಲ್ಲ, 1 to 1 ಏನು ಗೊತ್ತಿಲ್ಲ, ಗೆಸ್ಟ್ ಹೌಸ್ ಬಿಲ್ಡ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಸೊ ಆ ಟೈಮಲ್ಲಿ ನಾವು ಕಣ್ಣಿಗೆ ಬಿದ್ದಿದ್ದು ಬೇರೆ ಯಾರಿಗೂ ಅಲ್ಲ, ನಮ್ಮ ಮಿರಾಕಲ್ ಚಂದ್ರು ಸರ್ಗೆ. ಸೊ ಆ ಟೈಮಲ್ಲಿ ಅವ್ರೇನಾದ್ರು ನಮ್ಗೆ ಸಪೋರ್ಟ್ ಮಾಡಿಲ್ಲ. ಎಷ್ಟ್ ನಿಮ್ಗೂ ಕನ್ಸಿದೆ, ನಿಮ್ ಕನ್ಸಿದೆ ನಾನು ವರ್ಕ್ ಮಾಡ್ತೀನಿ, ನೀವ್ ನಿಂತ್ಕೊಳ್ಳಿ ಅಂತ ಅವ್ರು ಹೇಳಿಲ್ಲ ಅಂತ ಅಂದಿದ್ರೆ ಖಂಡಿತ ನಾವ್ ಇವತ್ತು ಈ ಲೆವೆಲ್ ಬರಕ್ ಚಾನ್ಸೇ ಇಲ್ಲ. ಫ್ರೆಂಡ್ಸ್, ಅವತ್ತು ಅವರು ಸ್ಟಾರ್ಟ್ ಮಾಡಿದ್ರು, ಮಂಡ್ಯಕ್ಕೆ ಬರಕ್ ಸ್ಟಾರ್ಟ್ ಮಾಡಿದ್ರು. ಯಾವಾಗ್ಲೂ ಬಂದಾಗೆಲ್ಲ ಅವ್ರು ವಿಶ್ರಾಂತಿ ಹೋಟ್ಲಲ್ಲಿ ಹಾಲ್ಟ್ ಆಗ್ತಿದ್ರು. ಬಂದೆ 3 ಸಲ 4 ಸಲ ಅಲ್ಲಿ ಹಾಲ್ಟ್ ಆಗಿ ನಮ್ಗೆ ಯಾರೆಲ್ಲ ಗೆಸ್ಟ್ಗಳು ಸಿಗ್ತಾರೆ ಅವ್ರಿಗೆ ಕರ್ಕೊಂಡು ನಾವು ಪರಿಚಯ ಮಾಡ್ತಿದ್ವಿ. ಹೋಟೆಲ್ ಅಲ್ಲಿ 1 to 1 ಮಾಡ್ಕೊಡ್ತಾ ಇದ್ರು, ಮನೆಗಳಲ್ಲಿ ಹೋಮ್ ಮೀಟಿಂಗ್ಗಳು ಸ್ಟಾರ್ಟ್ ಮಾಡ್ತಾ ಇದ್ರು. ಎಲ್ಲೋ ಒಂದ್ ಕಡೆ ನಾನು ಅವಾಗ ರಮೇಶ್ ಅವ್ರನ್ನ ಜೊತೆಲಿ ಕರ್ಕೊಂಡು ಕೂರ್ಸ್ಕೊಂಡು ಅದೊಂದು ಕೆಲವೊಂದು ಪಾಯಿಂಟ್ಸ್ಗಳು ಅರ್ಥ ಆದಾಗ ಅವ್ರಿಗೂ ಅನ್ಸಿತ್ತು, ಚೆನ್ನಾಗಿದೆ ಅಲ್ವಾ ಬಿಸ್ನೆಸ್, ಯಾಕೆ ನಾನು ಮಾಡ್ಬಾರ್ದು, ಯಾಕೆ ಇನ್ವಾಲ್ವ್ಮೆಂಟ್ ಕೊಡ್ಬಾರ್ದು ಅಂತ ಹೇಳಿ ರಮೇಶ್ ಅವರು ಕೂಡ ಆ ಟೈಮಲ್ಲಿ ಎಂಟ್ರಿ ಆದ್ರು. ಬಿಸ್ನೆಸ್ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆಗ್ತಾ ಕೆಲವೊಂದು ಕಮಿಟ್ಮೆಂಟ್ಗಳು ಕೂಡ ನಮ್ಮನ್ನ ಬೆಂಗಳೂರಿಗೆ ಕೆಲವೊಂದು ಟ್ರೈನ್ಗಳು ಕರ್ಕೊಂತ ಇದ್ರು. ಅವಾಗ ಏನು ಅನಿಸ್ತಿತ್ತು, ನಮ್ಗೆ ತುಂಬಾ ಇನ್ಸ್ಪೈರ್ ಯಾರಪ್ಪ ಅಂತಂದ್ರೆ ರಾಜಮ್ಮ ಮೇಡಮ್. 4ನೇ ಕ್ಲಾಸ್ ಓದಿ ಮೇಡಮೇ ಅಷ್ಟೆಲ್ಲ, ಅವಾಗ ಆಗ್ಲೇ 35,000 ಇನ್ಕಮ್ ಇತ್ತು. ಅವರೇ ಇಷ್ಟೆಲ್ಲ ತಗೋತಾರೆ ಅಂತ ಹೇಳಿದ್ರು, ಯಾಕೆ ಮಾಡ್ಬಾರ್ದು, ನಾನು PUC ಓದಿದ್ದೀನಲ್ವಾ ಅಂತ ಹೇಳಿ ಸ್ವಲ್ಪ ಇನ್ನೂ ಡ್ರೀಮ್ ಬಿಲ್ಡ್ ಆಗಿದ್ದು. ಸೊ ಆ ಟೈಮಲ್ಲಿ ನೋಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ. ಚಂದ್ರು ಪ್ಲಾನ್ ಕೊಡ್ತಾ ಬಂದ್ರು, ವರ್ಕ್ ಮಾಡ್ತಾ ಬಂದ್ವಿ. ಸಾಕಷ್ಟು ಬಿಸ್ನೆಸ್ ಸ್ಟಾರ್ಟ್ ಆಯ್ತು. ಬಟ್ ಅದೇ ರೀತಿ ಕೆಲವು ಸ್ಕೀಮ್ ಇದ್ರಿಂದ ಬಿಸ್ನೆಸ್ ಕೂಡ ತುಂಬಾನೇ ಕಳ್ಕೊಂಡ್ವಿ. ಆ ಟೈಮ್ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇರ್ಲಿಲ್ಲ. ಅಲ್ಲಿ ಪೆಟ್ರೋಲ್ ಬಂಕ್ ಅಲ್ಲೂ ಇನ್ಕಮ್ ಇಲ್ಲ,
ಈ ಕಡೆ ಮನೆಯಲ್ಲಿ ತುಂಬಾ ಸಮಸ್ಯೆ, ಹೆಲ್ತ್ ಪ್ರಾಬ್ಲಮ್, ಜೊತೆಗೆ ಮಕ್ಳುಗಳು ಇನ್ನೂ ಸಣ್ಣ ಮಕ್ಳು. ನನ್ನ ಮಗಳು ಚಿಕ್ಕವಳು 4 ವರ್ಷದವಳು, ದೊಡ್ಡವಳು 6 ವರ್ಷದ್ದು ಮಗಳಿದ್ಲು. ಬಟ್ ಆ ಮಕ್ಳುಗಳು ಏನೇ ಕೇಳಿದ್ರು ಕೂಡ ಕೊಡ್ಸೋಕ್ ಆಗ್ತಾ ಇರ್ಲಿಲ್ಲ. ಒಂದು ಸಿಚುಯೇಷನ್ ನನ್ಗೆ ತುಂಬಾ ನೋವು ಕೊಟ್ಟಿದ್ದು. ಇವತ್ತಿಗೂ ಕೂಡ ನನ್ ಮಗಳೂನು ಹೇಳ್ತಾಳೆ, ಇವತ್ತಿಗೂ ಅದು ನೆನ್ಪ್ ಮಾಡ್ಕೊಂತಾಳೆ. ಏನಪ್ಪಾ ಅಂತಂದ್ರೆ ಒಂದ್ 2 ರೂಪಾಯಿಗೆ ತಿಂಡಿ ಕೊಡ್ಸೋ ಕೆಪಾಸಿಟಿ ಕೂಡ ನಮ್ಗೆ ಇರ್ಲಿಲ್ಲ. ಆ ಟೈಮಲ್ಲಿ ಇದೇ ರಮೇಶ್ ಅವರು ಊಟ ಹಾಕೊಟ್ಟಿದೆ, ಊಟ ಮಾಡ್ತಾ ಇದ್ರು. ಅವ್ಳು ತುಂಬಾ ಹಠ ಮಾಡ್ತಾ ಇದ್ರು, ನಂಗೆ ತಿಂಡಿ ಕೊಡ್ಸು ಅಂತ. ನನ್ ಫ್ರೆಂಡ್ ಮಗಳು ವಸಂತ ಅಂತ ಹೇಳ್ಬಿಟ್ಟು ಅವ್ರ ಮಗಳು ನಮ್ಮ ಮನೇಲಿ ಇದ್ಲು, ತಿಂಡಿ ತಿಂತಾ ಇದ್ಲು. ಅವ್ಳ ಕೈಯಲ್ಲಿ ಇಟ್ಕೊಂಡು ನನ್ ಮಗಳು ಬಂದು ಹಠ ಮಾಡಿದ್ಲು, ಮಮ್ಮಿ ನನ್ಗೆ ಕೊಡ್ಸು ಅಂತ. ಇಲ್ಲ ದುಡ್ಡಿಲ್ಲ. ರಮೇಶ್ ಅವ್ರು ಹೇಳಿದ್ರು, ಕೊಡು, ಯಾವ್ದಾದ್ರು ದುಡ್ಡಿದೆ ಕೊಟ್ಟು ಕಳ್ಸಿ 2 ರೂಪಾಯಿ ತಿಂಡಿ. ಇಲ್ಲ, ಯಾವ್ದು ಇಲ್ಲ. ಯಾವ ಡಬ್ಬ ಹುಡ್ಕಿದ್ರು ಎಲ್ಲೂ ಇಲ್ಲ. ಎಲ್ಲಿಂದ ತಗೊಂಬರ್ಲಿ ನಾನು ಅಂತ. ಅವತ್ತು ಅವರು ಕೂಡ ಕುತ್ಕೊಂಡು ಕಣ್ಣೀರ್ ಹಾಕಿದ್ರು. ಇವ್ ನನ್ನ ಎತ್ತು ಮಗಳು ನಾನು ಇವತ್ತು 2 ರೂಪಾಯಿ ತಿಂಡಿ ಕೊಡ್ಸಕ್ ಆಗ್ತಾ ಇಲ್ವಲ್ಲ, ಇಂಥ ಸಿಚುಯೇಷನ್ ನಾವು ಬದುಕ್ತಿದೀವಲ್ಲ ಅಂತ ತುಂಬಾ ಹತ್ರು. ನನ್ ಮದ್ವೆ ಆದ್ಮೇಲೆ ಅವ್ರ ಕಣ್ಣಲ್ಲಿ ನೀರ್ ನೋಡಿದ್ದು ಫಸ್ಟ್ ಟೈಮ್. ನಾನು ಅತ್ತೆ ಅಳಿ ಏನು ಮಾಡಕ್ಕಾಗಲ್ಲ, ನಾವು ಮಾಡ್ತಿರೋ ಕೆಲ್ಸದಲ್ಲಿ ಇದಕ್ಕೆಲ್ಲ ಎಂಟ್ ಕೊಡ್ಬೇಕು ಅಂತಂದ್ರೆ ಬದ್ಲಾಗ್ಬೇಕು, ಏನಾದ್ರು ಮಾಡ್ಬೇಕು ಅಂತ ಹೇಳಿ ಅವತ್ತು ಚಾಲೆಂಜ್ ಇಟ್ಕಂತು. ಅದೇ ರೀತಿ ವರ್ಕ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ. ಆಗ ನಮ್ಗೆ ಸಿಕ್ಕಂತ ವ್ಯಕ್ತಿಗಳು ತುಂಬಾ ಜನ ಸ್ಟ್ರೇಂಜರ್ ಆಗಿ ನಮ್ಮ ಸಂತೋಷ್ ಕೂಡ ಸಿಕ್ಕಿದ್ದು. ತುಂಬಾ ಜನ ಆ ಟೈಮಲ್ಲೇ ವರ್ಕ್ಗಳು ನಮ್ ಜೊತೆ ಕೈ ಜೋಡಿಸಿದ್ರು. ಸಂತೋಷ್ ಆಗ್ಬೋದು, ಯೋಗೇಶ್, ಶಾಮು, ಶ್ರೀಧರ್, ಸರ್ವೋತ್ತಮ್ ಇಲ್ಲ ನಮ್ ಜೊತೆಲಿ. ಬಟ್ ಅಕ್ಕ ಅನ್ನೋ ಒಂದು ಪ್ರೀತಿನ ತುಂಬಾನೇ ಹಂಚ್ತಾ ಇದ್ದ. ತುಂಬಾ ಬಾಂಡಿ ಕೂಡ ಬೆಳ್ದಿತ್ತು ನಮ್ಮ ಮಧ್ಯ. ತುಂಬಾ ಅಂದ್ರೆ ಮೋದಿಕೇರಲ್ಲಿ ಬರೀ ದುಡ್ಡು ಮಾತ್ರ ಅಲ್ಲ, ಒಂದ್ ಪ್ರೀತಿ ವಿಶ್ವಾಸ. ಈಗ ನೋಡಿದ್ರಲ್ವಾ ನಮ್ಮೆಲ್ಲಾ ಲೀಡರ್ಸ್ಗಳು ಎಷ್ಟು ಮನದಾಳದಿಂದ ನಮ್ನ ವಿಶ್ ಮಾಡೋದು ಅಂತ. ಫ್ರೆಂಡ್ಸ್, ರಿಯಲಿ ಇದು ಮೋದಿಕೇರಲ್ಲಿ ಮಾತ್ರ ಸಿಗೋದಕ್ಕೆ ಸಾಧ್ಯ, ಹೊರಗಡೆ ಎಲ್ಲೂ ಇಲ್ಲ. ಅದೇ ರೀತಿ ವರ್ಕ್ ಸ್ಟಾರ್ಟ್ ಮಾಡ್ತಾ ಹೋದ್ವಿ. ನಮ್ ಜೊತೆ ಕೈ ಜೋಡಿಸಿದ್ರೆ ಏನೇ ಆಗ್ಲಿ ನಾವು ಇದೀವಿ, ಸಕ್ಸಸ್ ಆಗೋಣ ಎಲ್ರು ಒಗ್ಗಟ್ಟಾಗಿ ಅಂತ ಹೇಳಿ ನಿಂತ್ಕೊಂಡ್ರು. ನೆಕ್ಸ್ಟ್ ನಮ್ಗೆ ಚಂದ್ರು ಸರ್ ತುಂಬಾ ಡ್ರೀಮ್ ಬಿಲ್ಡ್ ಮಾಡ್ತಾ ಇದ್ರು. ಕಾರಲ್ಲಿ ಬಂದು ಕಾರಲ್ಲಿ ಕೂರ್ಸಿ ತುಂಬಾನೇ ಸಾಕಷ್ಟು ಡ್ರೀಮ್ ಬಿಲ್ಡ್ ಮಾಡ್ತಿದ್ರು. ಈ ತರ ನೀವು ಆಗ್ಬೇಕು ಹೀಗೆ ಅಂತ ಹೇಳ್ಬಿಟ್ಟು ತುಂಬಾ ನಮಗೂ ಮೋಟಿವ್ ಆಗ್ತಾ ಇತ್ತು ಆ ಒಂದು ಮೂಮೆಂಟ್ ಅಲ್ಲಿ. ನಾವು ಮುಂದೆ ಕಾರು ತಗೋದು, ಒಂದು ಮಿಡಲ್ ಫ್ಯಾಮಿಲಿ ಒಂದು ಟೈಮ್ ಊಟಕ್ಕೆ ಯೋಚನೆ ಮಾಡಿ ಆ ತರ ಸಿಗುತ್ತಾ ಆಗುತ್ತಾ ಅನ್ನೋದು ತುಂಬಾನೇ ಕ್ವಶನ್ಗಳಿತ್ತು. ಬಟ್ ಅದಕ್ಕೆಲ್ಲ ಆನ್ಸರ್ ಸಿಗ್ತಾ ಹೋಗ್ತು. ಅದೇ ಟೈಮಲ್ಲಿ ಪುಷ್ಪಾ ಮೇಡಮ್, ಚಂದ್ರಪಟ್ಟಣ ಟೀಮ್, ರಾಜೀವ್ ಆಗ್ಬೋದು, ಚೇತನ, ತುಂಬಾ ಜನ ನಮ್ಗೆ ಸಾಥ್ ಕೊಟ್ಟು ದೊಡ್ಡ ಸಕ್ಸಸ್ ಕಡೆ ಕೂಡ ಅನುಕೂಲ ಆಯ್ತು. ಫ್ರೆಂಡ್ಸ್, ಇವತ್ತು ತುಂಬಾ ಖುಷಿಯಾಗಿದ್ದೀವಿ, ಹ್ಯಾಪಿ ಆಗಿದ್ದೀವಿ. ಸಾಕಷ್ಟು ಜನ ನಾವು ಮಿರಾಕಲ್ ಟೈಮ್ ಲೀಡರ್ಸ್ಗಳು ಅವ್ರುಗಳನ್ನ ನೋಡಿ ನಾವು ಬೆಳೀತಾ ಇದ್ವಿ. ಅಂಬೇಡ್ಕರ್ ಅನ್ನೋ ಪ್ರೋಗ್ರಾಮ್ ಬಂತು ಅಂತಂದ್ರೆ ಎಲ್ಲಾ ಲೀಡರ್ಸ್ಗಳನ್ನ ಸೆಲೆಬ್ರಿಟಿ ತರ ನೋಡ್ತಾ ಇದ್ವಿ. ಕಾಂಟ್ಯಾಕ್ಟ್ ನಮ್ ಚಂದ್ರು ಸರ್ ನಮ್ಗೆ ಅದನ್ನ ತೋರಿಸ್ತಾ ಇದ್ರು, ಈ ತರ ಸಕ್ಸಸ್ ಆಗಿದೆ ಅಂತ. ಪ್ರಭಾ ಮೇಡಮ್ ಆಗ್ಬೋದು, ರಾಜಮ್ಮ ಮೇಡಮ್, ಸಂಧ್ಯಾ ಕೃಷ್ಣಮೂರ್ತಿ ಸರ್, ಅರುಣ್ ಸರ್, ರಾಜು ಸರ್, ವಿಜಯ್ ಸರ್, ತುಂಬಾ ಜನ ಲೀಡರ್ಸ್ಗಳು ಎಷ್ಟು ಇನ್ಸ್ಪೈರು ಅಂತಂದ್ರೆ ಅವ್ರನ್ನೆಲ್ಲ ನಾವು ಫಿಲ್ಮ್ ಆಕ್ಟರ್ ಟೈಪ್ ಏನೇ ನೋಡ್ತಾ ಇದ್ವಿ. ಅವ್ರನ್ನ ಕಾಂಟ್ಯಾಕ್ಟ್ ಮೇಲೆ ನೋಡಿದಾಗ, ಅವ್ರ ಡೈರೆಕ್ಟ್ ಆಗಿ ನೋಡಿದಾಗ, ಅಯ್ಯೋ ಇಂಥವ್ರು ಮೀಟ್ ಮಾಡ್ತೀವಿ, ಇಂಥವ್ರ ಜೊತೆ ಮಾತಾಡ್ತಿದೀವಲ್ಲ ಅಂತ ತುಂಬಾ ಖುಷಿ ಆಗ್ತಿತ್ತು. ಸ್ಟಾರ್ಟಿಂಗ್ ನಾವು ಬೆಂಗಳೂರಿಗೆ ಬಂದಾಗ ಟ್ರೈನಿಂಗ್ ಗಳಿಗೆಲ್ಲ ಬಂದಾಗ ಕೇಳ್ತಾ ಇದ್ರು, ಅಯ್ಯೋ ಮಂಡ್ಯದಲ್ಲಿ ಬಿಸ್ನೆಸ್ ಮಾಡ್ತಿದ್ರ, ಮಂಡ್ಯದಲ್ಲಿ ಆಗುತ್ತಾ ಹಾಗೆ ಅಂತ. ಎಸ್, ಮಂಡ್ಯದಲ್ಲೂ ಕಲಿಸ್ತಾ ಆಗುತ್ತೆ ಹೇಳಿ ಚಾಲೆಂಜ್ ತಗೊಂಡಿದ್ದು. ಫ್ರೆಂಡ್ಸ್, ಇವತ್ತು ನಾವೇನೇ ಪಡ್ಕೊಂಡಿದೀವಿ ಅಂತ ಮೇನ್ ಕಾರಣ ನಮ್ಮ ಚಂದ್ರಶೇಖರ್ ಅಂಡ್ ಶಾಲಿನಿ ಮೇಡಮ್. ಅವ್ರಿಗೆ ಯಾವತ್ತೂ ಕೂಡ ನಾವು ಋಣಿಯಾಗಿರ್ತೀವಿ. ಇವತ್ತು ಎಲ್ಲೋ ಇದ್ದಂತ ವ್ಯಕ್ತಿಗಳನ್ನ ಇವತ್ತು ಒಂದು ಬಂಡೆಗಲ್ಲ ಸಿಲಿಯಾಗಿ ಮಾಡಿರೋಂಥದ್ದು ಮೇಡಮ್ ಮತ್ತೆ ಸರ್. ಇವತ್ತಿಗೂ ಕೂಡ ನಮ್ಮ ಅಪ್ಲೈನ್ ಮನೇಲೆ ನಾವ್ ಇದೀವಿ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಡಿಸ್ಕಷನ್ ಕರೆದು ಇವತ್ತು ಇಲ್ಲೇ ಒಂದು ಸೆಕ್ಷನ್ ಕೂಡ ಸ್ಟಾರ್ಟ್ ಮಾಡಿರೋದು ತುಂಬಾ ಖುಷಿ ಕೊಟ್ಟಿರೋಂಥ ವಿಷಯ. ರಿಯಲಿ ಪ್ರಾಬ್ಲಮ್ ಎಲ್ರಿಗೂ ಇದ್ದದ್ದೇ, ಸಮಸ್ಯೆಗಳು ಎಲ್ರಿಗೂ ಬಂದೇ ಬರುತ್ತೆ. ಬಟ್ ಅದನ್ನ ಫೇಸ್ ಮಾಡಿ ಯಾರು ನಿಂತ್ಕೋತಾರೋ ಖಂಡಿತ ಒಳ್ಳೆ ದಿನ ಬಂದೇ ಬರುತ್ತೆ. ಇಷ್ಟ ಹೇಳಿ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಟು ಮೋದಿ ಸರ್. ಓಕೆ, ಎಲ್ರಿಗೂ ನಮಸ್ತೆ. ಫಸ್ಟ್ ಆಫ್ ಆಲ್ ಮಂಜುನಾಥ್ ಸರ್ಗೆ ನಾನು ತುಂಬಾ ಆಭಾರಿಯಾಗಿದ್ದೀನಿ. ಇಂಥ ಒಂದು ಅವಕಾಶನ ನಾವು ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಚಿರಋಣಿ. ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಹೇಗಪ್ಪ ಅಂದ್ರೆ, ಆಗ್ಲೇ ಬಿಸ್ನೆಸ್ ತಗೊಂಡು 8 ತಿಂಗಳಾಗಿತ್ತು. ಬಟ್ ನನ್ನ ಇನ್ವಾಲ್ವ್ಮೆಂಟ್ ಇರಲಿಲ್ಲ. ಬಟ್ ಯಾವುದೋ ಒಂದು ಮೂಮೆಂಟ್ ಅಲ್ಲಿ ಸರ್ಕಣ್ಗೆ ಬಿದ್ದೆ. ಅದು ವಿಕಾಸ್ ಅನ್ನೋ ನಮ್ಮ ಇದೇ ಮೋದಿಕೇರಲ್ಲಿರುವಂತ ಇನ್ನೂ ನಮ್ಮ ಅಪ್ಲೈನ್ಗೆ ಸೈಡ್ ಲೈನ್ ವಿಕಾಸ್ ಸರ್ ಅಂತ. ಬಟ್ ಅವ್ರ ಮನೆಯಲ್ಲಿ ನಾನು ಒಂದ್ಸರಿ ಎಂಟ್ರಿ ಕೊಟ್ಟಾಗ ಸರ್ ನಮ್ಮನ್ನ ಫಸ್ಟ್ ಮೀಟ್ ಮಾಡಿದ್ದು. ಬಟ್ ನೆಕ್ಸ್ಟ್ ಸಾಕಷ್ಟು ಹೇಳ್ತಾ ಬರ್ತಿದ್ರು, ಫೋನ್ ಮಾಡ್ತಾ ಇದ್ರು. ಬಟ್ ಆದ್ರೂ ನಾನು ಅಷ್ಟು ಇನ್ವಾಲ್ವ್ಮೆಂಟ್ ಕೊಟ್ಟಿರ್ಲಿಲ್ಲ. ಬಟ್ ಮಂಡ್ಯ ಕಾರಲ್ಲಿ ಬಂದ್ರೆ ಚಂದ್ರು ಸರ್ ಫಸ್ಟ್ ಸಿಗ್ತಾ ಇದ್ದಿದ್ದೆ ನಾನು. ಯಾಕೆಂದ್ರೆ ಸಿಟಿ ಎಂಟ್ರೆನ್ಸ್ ಅಲ್ಲೇ ನಾನು ಕೆಲಸ ಮಾಡ್ತಿದ್ದಂತ ಪೆಟ್ರೋಲ್ ಬಂಕ್ ಇದ್ದಿದ್ದು.
ಬಟ್ ಆ ಘಟನೆನ ನಾನು ಇವತ್ತು ಮರೆಯಕ್ಕಾಗಲ್ಲ. ಬರ್ತಾ ಇದ್ರು, ಮಾತಾಡ್ಸೋರು, ನಿಂತ್ಕೊಳ್ಳೋರು, ಹೋಗೋರು. ನಾನು ಹೇಳ್ತಾ ಇದ್ದೆ, ಆಯ್ತು ಸರ್ ಮಾಡ್ತೀನಿ ಸರ್, ನೆಕ್ಸ್ಟ್ ನೋಡೋಣ ಸರ್, ಸ್ವಲ್ಪ ದಿನ ಸರ್, ಇದೇ ಹೇಳ್ಕೊಂಡ್ ಬರ್ತಾ ಇದ್ದೆ. ಬಟ್ ಅದು ಆಲ್ರೆಡಿ 8 ತಿಂಗಳೇನೋ ಆಗಿತ್ತು. ಅಂತ ಒಂದು ಮೂಮೆಂಟ್ ಅಲ್ಲಿ ಅವತ್ತು ಬಂದ್ರು. ಬಟ್ ಬಂದಾಗ ನಾನೇನ್ ಮಾಡಿದೆ ಅಂತ ಅಂದ್ರೆ, ಏನ್ ಇವ್ರು ಇಷ್ಟೊಂದು ಹಿಂಸೆ ಕೊಡ್ತಾರಲ್ಲ ನನ್ಗೆ, ಮಾಡ್ತೀವಿ ಅಂತ ಹೇಳಿದೀವಿ, ಪ್ರಾಡಕ್ಟ್ ಬಳಸ್ತಾ ಇದೀವಿ, ಮಿಸಸ್ ಅಲ್ಲಿ ಇಲ್ಲಿ ಹೋಗಿದ್ ಬರ್ತಾ ಇದ್ದಾರೆ, ಏನ್ ನನ್ನನ್ನ ಯಾಕೆ ಇಷ್ಟೊಂದು ಹಿಂಸೆ ಮಾಡ್ತಾರೆ ಇವರು ಅಂತ ಅನ್ಕೊಂಡು ಒಂದ್ ರೀತಿ ನಗು ಬರುತ್ತೆ. ಏನು ನಾನು ಬಂಕಲ್ಲಿ ಬಂಡ್ಲು ಮಾಡಿ ಇಟ್ಟಿರ್ತಿದ್ವಿ ಅಮೌಂಟ್ ಅನ್ನ, ಅದನ್ನೆಲ್ಲ ತಿರ್ಗಾ ಟ್ರೈನಲ್ಲಿ ಸುರ್ಕೊಂಡು ತಿರ್ಗಾ ಲೆಕ್ಕ ಹಾಕಿ ಬಂಡ್ಲು ಮಾಡ್ತಾ ಕೂತ್ಕೊಂಡೆ. ಬಟ್ ಆ ಒಂದ್ ಸನ್ನಿವೇಶದಲ್ಲಿ ಅವರು ಏನ್ ಅಂತ ಗೊತ್ತಿಲ್ಲ ನನಗೆ, ನನಗೋಸ್ಕರ 3 ಅವರ್ ಕಾಯ್ಸಿದೀನಿ ಅವ್ರನ್ನ. ಬಟ್ ಅವ್ರ ವ್ಯಾಲ್ಯೂ ಏನು ಗೊತ್ತಿಲ್ಲ ನಮ್ಗೆ. ಬಟ್ 3 ಅವರ್ ಕಾದಾಗ ಕೊನೆಯಲ್ಲಿ ನಾನೇ ಎದ್ದು ಹೊರಗಡೆ ಬಂದೆ. ಹೊರಗಡೆ ಬಂದಾಗ ಸರ್ ಇಷ್ಟೊತ್ತು ಕಾದ್ಬಿಟ್ರಿ ಅಂತ ಹೇಳಿದಾಗ, ಇಲ್ಲ ಸರ್ ನನಗೆ ಚಿಂತೆ ಇಲ್ಲ, ನಿಮ್ ಕೆಲಸ ಎಲ್ಲ ಮುಗಿಸ್ಕೊಂಡೆ ಬನ್ನಿ ಅಂತ ಅಂದ್ರು. ಬಟ್ ಅವತ್ ನಾನು ಯೋಚನೆ ಮಾಡಿದೆ, ಆಲ್ರೆಡಿ ವ್ಯಕ್ತಿ ಒಳ್ಳೆ ಹೆಸರು ಮಾಡಿದ್ದಾರೆ, ಒಳ್ಳೆ ಇನ್ಕಮ್ ಇದೆ, ಕಾರ್ ಇದೆ, ಇಷ್ಟೆಲ್ಲ ಇರೋಂತ ವ್ಯಕ್ತಿ ನನ್ನಂತ ಸಾಮಾನ್ಯ ವ್ಯಕ್ತಿಗೋಸ್ಕರ 3 ಅವರ್ ಕಾಯ್ತಾರೆ ಅಂತ ಅಂದ್ರೆ ಏನ್ ಇರ್ಬೋದು. ಬಟ್ ಅವತ್ತು ನಾನು ಸರ್ಗೆ ಶರಣರಾದೆ, ತಲೆ ಬಾಗ್ದೆ, ಅವ್ರು ಹೇಳಿದ್ದನ್ನ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಬಂಕ್ ಕೆಲ್ಸನೂ ಮಾಡ್ಕೊಂಡು ಇದನ್ನು ಚಾಲ್ತಿ ಮಾಡ್ತಾ ಹೋದೆ. ಬಟ್ ಅವಾಗ ನಾನ್ ಬಂಕಲ್ ಕೆಲಸ ಮಾಡ್ತಾ ಇದ್ದೀನಿ ಅಂದಾಗ ಏನಾರ ನನ್ನ ವರ್ಕು ಅಂತ ಬಂದಾಗ ನನಗೆ ಸಪೋರ್ಟ್ ಮಾಡ್ತಾ ಇದ್ದಿದ್ದು ವಿಕಾಸ್, ರಾಘವೇಂದ್ರ. ಬಟ್ ವಿಕಾಸ್ನು ನಾನು ಮರೆಯೋವಾಗಿಲ್ಲ, ನನ್ನ ಪರವಾಗಿ ಅವ್ರು ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ರು. ಬಟ್ ಹೀಗೆ ಮುಂದೆ ಹೋಗ್ತಾ ಇದ್ದಾಗ ನಮಗೆ ಆ ಟೈಮಲ್ಲಿ ಸಿಕ್ಕಿದವರೇನೆ ಸಂತೋಷ್ ಸ್ಟ್ರೇಂಜರು, ನೆಕ್ಸ್ಟ್ ಅವ್ರ ಕಡೆಯಿಂದ ಯೋಗೇಶ್ ಇರ್ಬೋದು, ಶ್ಯಾಮು, ಶ್ರೀಧರು, ಸರ್ವೋತ್ತಮು, ನೆಕ್ಸ್ಟ್ ಹೀಗೆ ಬೆಳೀತಾ ಹೋಯ್ತು. ಇನ್ನೊಂದ್ ಕಡೆ ಪುಷ್ಪಲತಾ, ಇವ್ರ ಟೀಮ್ ಒಂದು ಡೆವಲಪ್ ಆಯ್ತಾ ಬಂತು. ಬಟ್ ಇಲ್ಲಿ ನಾನು ಹೇಳೋದಿಷ್ಟೇನೆ, ಬಟ್ ಅವತ್ತು ನಾನೇನಾದ್ರೂ ಕಾಯಿಸಿ ಅವ್ರನ್ನ ಕಳಿಸ್ಬಿಟ್ಟು ಇನ್ನೂ ಬರ್ದೇ ಹೋಗಿದ್ರೆ ಇವತ್ತಿನ ಈ ಜೀವನನ ನಾನು ಕಳ್ಕೊಂಡ್ಬಿಡ್ತಾ ಇದ್ದೆ ಅಂತ ಈಗ ಅನ್ಸುತ್ತೆ. ಬಟ್ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು. ನೆಕ್ಸ್ಟ್ ವರ್ಕಿಂಗು ಶುರು ಆಯ್ತು. ಮಂಡ್ಯದಲ್ಲಿ ಬಿಎಂಗಳು ಇವೆಲ್ಲ ಕಂಡಕ್ಟ್ ಮಾಡಿದಾಗ ನಾನು ಇವತ್ತು ರಾಜೇಶ್ ಸರ್ನು ಮರೆಯೋ ಆಗಿಲ್ಲ. ಯಾಕೆಂತಂದ್ರೆ ಅವಾಗ ಕಾರ್ಯಕ್ರಮಗಳು ನಡೆಸ್ಕೊಡಕ್ ಅವ್ರು ಬರ್ತಾ ಇದ್ರು, ಟೀಮ್ ಎಲ್ಲ ಬರ್ತಾ ಇತ್ತು. ಬಟ್ ಒಂದ್ ಫೈನ್ ಡೇ ಅವ್ರೇನ್ ಮಾಡಿದ್ರು ಅಂತಂದ್ರೆ, ಅವಾಗ ನನ್ಗೆ ಒಂದು 600 ಚಿಲ್ಲರೆ ಏನೋ ಚೆಕ್ ಬಂದಿತ್ತು. ಬಟ್ ಅವ್ರು ಸ್ಟೇಜಲ್ಲಿ ಅನೌನ್ಸ್ ಮಾಡ್ಬಿಟ್ರು, ಇವತ್ತು 600 ಚಿಲ್ಲರೆ ಬಂದಿದೆ, ಆದ್ರೆ ನೆಕ್ಸ್ಟ್ ಇನ್ನ 3 ಮಂತ್ಸ್ ಅಲ್ಲಿ ಅಥವಾ 4 ಮಂತ್ಸ್ ಅಲ್ಲಿ ಅದನ್ನ 16,000 ತಗೊಂಡೋಗಿ ನಿಲ್ಸುವಂತ ಕೆಪಾಸಿಟಿ ರಮೇಶ್ ಸರ್ಗಿದೆ, ಅದನ್ನ ಮಾಡ್ತಾರೆ ಅಂತ ಅವ್ರು MC ಮಾಡ್ತಾ ಇದ್ರು. ಅವ್ರು ಅನೌನ್ಸ್ ಮಾಡಿದ್ರು. ಏನಪ್ಪಾ ಈ ವ್ಯಕ್ತಿ ಹಿಂಗ ಅಂದ್ಬಿಟ್ರಲ್ಲ ಒಂದೇ ಸಲಿ ಅಂತ ಒಂದು ಮುಜುಗರ ಆಯ್ತು. ಬಟ್ ಆದ್ರೂ ನೆಕ್ಸ್ಟ್ ವರ್ಕಿಗೆ ಇಳಿದ್ವಿ. ಬಟ್ ನನ್ ಮೈಂಡಲ್ಲಿ ಬಂದಿದ್ದು ಒಂದೇನೆ, ಸರ್ ಹೇಳಿದ್ದಾರೆ ಅದನ್ನ ನಿಜ ಮಾಡ್ಬೇಕು ಅಷ್ಟೇ. ಬಟ್ ಅದನ್ನ ಕಂಟಿನ್ಯೂ ಮಾಡ್ತಾ ಹೋದೆ. ಬಟ್ ಅವ್ರು ಹೇಳ್ದಾಗೆ 3 ತಿಂಗಳಲ್ಲಿ ಮಾಡಕ್ಕಾಗಿಲ್ಲ. ಬಟ್ 5ನೇ ತಿಂಗಳಲ್ಲಿ ನಾನು ಅದೇ ಚೆಕ್ 18,000 ಚಿಲ್ಲರೆ ದಾಟಿಸ್ದೆ. ಬಟ್ ತುಂಬಾ ಖುಷಿ ಆಯ್ತು. ನೆಕ್ಸ್ಟ್ ಹೀಗೆ ಕಂಟಿನ್ಯೂ ಆಗಿ ಬರ್ತಾ ಇದ್ದಾಗ್ಲೇನೆ ಮಧ್ಯ ಕೆಲವೊಂದು ಘಟನೆಗಳು ನಡೀತಾನೆ ಹೋಯ್ತು. ಬಟ್ ಒಂದು ಟೈಮಲ್ಲಿ ವರ್ಕ್ಶಾಪ್ಗಳು ಸ್ಟಾರ್ಟ್ ಆಯ್ತು. ಚಂದ್ರ ಸರ್ ವರ್ಕ್ಶಾಪ್ಗಳನ್ನ ಮಾಡಕ್ ಶುರು ಮಾಡಿದ್ರು. ಒಂದು ಫೈನ್ ಡೇ ಮಗಳು ಬರ್ತಡೆ. ಬಟ್ ಅವಳ ಬರ್ತಡೆಗೆ ಬಟ್ಟೆ ತರಬೇಕು ಅಂತ ಒಂದು 300 ರೂಪಾಯಿನ ಇಟ್ಕೊಂಡಿದ್ದೆ ನಾನು. ಬಟ್ ಸರ್ ಫೋನ್ ಮಾಡಿದ್ರು, ವರ್ಕ್ಶಾಪ್ ಇದೆ, ನೀವು ಮಿಸ್ ಆಗಂಗಿಲ್ಲ, ಇಬ್ರು ಬರ್ಬೇಕು ಅಂತಾನು ಹೇಳಿದ್ರು. ಬಟ್ 350 ರೂಪಾಯಿ ಫೀಸ್ ಇತ್ತು. ಬಟ್ ಕೊನೆ ಮೂಮೆಂಟ್ ವರ್ಗು ನಾನು ಬಟ್ಟೆನ ವರ್ಕ್ಶಾಪ ಅಂತ ಯೋಚನೆ ಮಾಡಿ ಕೊನೆಗೆ ನಿರ್ಧಾರ ಮಾಡಿದೆ. ಬಟ್ ಸರ್ ಹತ್ರ ಶೇರ್ ಮಾಡಿದೆ. ಬಟ್ ಅವಾಗ ಸರ್ ಹೇಳಿದ ಒಂದೇ ಮಾತು, ರಮೇಶ್ ಇವತ್ತು ನೀವು ಬಟ್ಟೆ ಕೊಡಿಸ್ಬೋದು, ಆದ್ರೆ ಬದಲಾವಣೆ ಏನು ನಿಮ್ ಜೀವನದಲ್ಲಿ, ಆದ್ರೆ ಆ ವರ್ಕ್ಶಾಪ್ ನ ಅಟೆಂಡ್ ಮಾಡೋದ್ರಿಂದ ಸಿಗುತ್ತೆ, ಅದನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಬರ್ತಡೇ ಎಷ್ಟೊತ್ತಿಗೆ ಒಂದು ಉನ್ನತವಾದ ಸ್ಥಾನದಲ್ಲಿ ಇರ್ಬೋದು. ಬಟ್ ಅವಾಗ ಸಿಲ್ವರ್ ಅನ್ನೋ ಒಂದು ಅಚೀವ್ಮೆಂಟ್ ಇತ್ತು ಸ್ಟಾರ್ಟಿಂಗ್ ಅಲ್ಲಿ. ಬಟ್ ಆ ಸಿಲ್ವರ್ ಅಚೀವ್ಮೆಂಟ್ ನ ಮಾಡಿ ಮಗಳ ಬರ್ತಡೇನ ಗ್ರ್ಯಾಂಡ್ ಫುಲ್ ಆಗಿ ಮಾಡ್ಬೋದಲ್ವಾ ಅಂತ ಕೇಳಿದ್ರು. ಬಟ್ ಎಸ್ ಸರ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಅವತ್ತು ಕಮಿಟ್ ಆದೆ. ಬಟ್ ಅದೇ ರೀತಿ ಮಾಡ್ತಾ ಬಂದೆ. ಖುಷಿ ಆಗುತ್ತೆ ಇವತ್ತುನುವೆ. ಆ ಒಂದು ಬರ್ತಡೇನ ಮಿಸ್ ಮಾಡಿ ಅವತ್ತು ಬಟ್ಟೆ ತಗೊಳೋದನ್ನ ಬಿಟ್ಟಿದ್ದಕ್ಕೆ ಅಲ್ಲಿ ಸಿಕ್ಕಂತ ಪಾಯಿಂಟ್ಸ್ ನ ಅಳವಡಿಸ್ಕೊಂಡು ಅದೇ ನೆಕ್ಸ್ಟ್ ಇಯರ್ ಬರ್ತಡೇ ಎಷ್ಟೊತ್ತಿಗೆ
ನನ್ನ ಮಗಳ ಬರ್ತಡೇನ ಮಲ್ಲಿಕಾ ರೆಸಿಡೆನ್ಸಿಲಿ ಆಚರಿಸಿದ್ರು ಸರ್ ಜೊತೆನಲ್ಲಿ, ರಾಜಾಜಿನಗರ, ಡಾಕ್ಟರ್ ರಾಜ್ಕುಮಾರ್ ರೋಡ್. ಬಟ್ ಅವತ್ತು ಕರ್ನಾಟಕದ ಎಲ್ಲಾ ಲೀಡರ್ಸ್, ಅತಿರಥ ಮಹಾರಥರು ಇದ್ರು. ಯಾಕೆಂದ್ರೆ ಅವತ್ತು ಇದ್ದಿದ್ದು ಸಿಲ್ವರ್ ಅಂಡ್ ಎಬೋ ಒಂದು ವರ್ಕ್ಶಾಪ್ ಇತ್ತು. ಅವತ್ತು ಫಿಲಿಪ್ ಸರ್ ಇರ್ಬೋದು, ರಾಜು ಸರ್, ವಿಜಯ್ ಸರ್, ಮತ್ತೆ ಸಂಜಯ್ ಕೃಷ್ಣಮೂರ್ತಿ ಸರ್, ಎಲ್ಲರೂ ಇದ್ರು, ತುಂಬಾ ಜನ. ಬಟ್ ಹೆಚ್ಚು ಕಡಿಮೆ ಒಂದು 450ರಿಂದ 500 ಜನ ಸೇರಿದಂತ ಪ್ಲೇಸ್ ಅಲ್ಲೇನೆ ಸ್ಟೇಜ್ ಮೇಲೆ ಮಗಳನ್ನ ಕರ್ಕೊಂಡ್ ಬಂದಿದೆ ಅವತ್ತು. ಅಲ್ಲಿ ಬರ್ತ್ಡೇ ಆಚರಿಸಿದ್ರು. ಬಟ್ ಅವತ್ತು ಡಿಸೈಡ್ ಆದೆ, ಇಲ್ಲಿ ಮೋದಿ ಕೇರ್ನಲ್ಲಿ ಅಂತ ಇರುವಂತ ಲೀಡರು ಬರೀ ಆಶ್ವಾಸನೆ ಕೊಡುವಂತ ಲೀಡರ್ ಅಲ್ಲ, ಬಟ್ ಜೊತೆಲಿ ನಿಂತ್ಕೊಂಡು ಅದನ್ನ ಸಾಧನೆ ಮಾಡೋದಕ್ಕೆ ಪೂರಕವಾಗಿ ಏನೆಲ್ಲ ಬೇಕೋ ಅದನ್ನೆಲ್ಲ ದಾರಿ ಹರಿತಾ ಹೋಗ್ತಾರೆ ಅಂತ ಅವತ್ತು ಡಿಸೈಡ್ ಮಾಡಿದೆ. ಬಟ್ ಅಲ್ಲಿಂದ ಏರುಗತಿಲಿ ನನ್ನ ಜರ್ನಿ ಶುರು ಆಯ್ತಾ ಬಂತು. ಅದೇ ರೀತಿ ಸಾಕಷ್ಟು ಆಫರ್ಸ್ಗಳು ಇವೆಲ್ಲ ಬರ್ತಾನೆ ಇರ್ತವೆ ಫ್ರೆಂಡ್ಸ್. ಎಲ್ರಿಗೂ ಹೇಳೋದು ಇಷ್ಟೇನೆ. ಆದ್ರೆ ಮೋದಿ ಕೇರ್ 25 ವರ್ಷದ ಜರ್ನಿನಲ್ಲಿ ಯಾವತ್ತು ಯಾರಿಗೂ ಯಾವುದೇ ರೀತಿಲೂ ಅನ್ಯಾಯ ಅಂತೂ ಮಾಡಿಲ್ಲ. ಇದನ್ನ ನಾನು ಆತ್ಮಪೂರ್ವಕವಾಗಿ ಹೇಳಕ್ ಇಷ್ಟಪಡ್ತೀನಿ. ಬಟ್ ಅದನ್ನ ನಂಬಿದ್ದೀನಿ ಕೂಡ. ಆ ನಂಬಿಕೆಯಿಂದಲೇ ಇವತ್ತಿಷ್ಟೆಲ್ಲ ಆಗೋದಕ್ಕೆ ಸಾಧ್ಯ ಆಗಿದ್ದು. ಬಟ್ ಅವತ್ತು ಡಿಸೈಡ್ ಮಾಡಿದಾಗ ಅನ್ಸಿದಿಷ್ಟೇನೆ, ಇನ್ನ ಜೀವನ ಪರ್ಯಂತ ಮೋದಿ ಕೇರೆ ನನ್ನ ಜೀವ ಎಲ್ಲ ಆಗ್ಬೇಕು ಅಂತ ನಿರ್ಧಾರ ಮಾಡಿದೆ. ಇವತ್ತು ಅದೇ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದ್ರ ಜೊತೆಗೆ ಅವತ್ತು ಸಾಕಷ್ಟು ಜನ ಸಾಥ್ ಕೊಡ್ತಾ ಬಂದ್ರು. ನೆಕ್ಸ್ಟ್ ಅದೇ ರೀತಿ ಟೀಮ್ ದೊಡ್ಡದಾಯ್ತಾ ಬಂತು. ಬೇರೆ ಬೇರೆ ಊರಲ್ಲೆಲ್ಲ ಟೀಮ್ಗಳನ್ನ ಕ್ರಿಯೇಟ್ ಮಾಡ್ತಾ ಹೋದೆ. ಬಟ್ ಅದೇ ರೀತಿ ನಮ್ಮ ಆಗ ಟೀಮ್ ವರ್ಕ್ ಅಲ್ಲಿ ಅಂತ ನನ್ನ ಜೊತೆ ಆದಂತ ಫ್ರೆಂಡ್ಸ್ ಅಂದ್ರೆ ಕೆ ಬಿ ಶಂಕರ್ ಅಂಡ್ ಟೀಮು ನನ್ನ ಟೀಮ್ನ ಜೊತೆ ಮಿಂಗಲ್ ಆಯ್ತು. ಅವರು ನಾವು ಜೊತೆಲಿ ಸೇರಿದ್ವಿ. ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಹೋದ್ವಿ. ಹೇಳ್ಬೇಕು ಅಂತ ಅಂದ್ರೆ ಖುಷಿ ಕೊಡೋ ವಿಚಾರ ಏನಪ್ಪಾ ಅಂದ್ರೆ, ಒಂದು ಶೋಗೆ ನೀನಾ ಮೇಡಮ್ ಬಂದಿದ್ರು ಮಂಡ್ಯಗೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್, ಸುರೇಖಾ ಭಾರ್ಗವ್ ಮೇಡಮ್ ಕೂಡ ಮಂಡ್ಯ ಪ್ರೋಗ್ರಾಮ್ಗೆ ಎಂಟ್ರಿ ಕೊಟ್ರು. ತುಂಬಾ ಖುಷಿ ಕೊಡುವಂತ ವಿಚಾರ. ಅವತ್ತಂತೂ ನಾವು ತುಂಬಾ ದಿಗ್ಭ್ರಮೆ ಆಗಿದ್ವಿ ಅಂತ ಲೆಜೆಂಡರಿ ಲೀಡರ್ ನಮ್ಮ ಮಂಡ್ಯಕ್ಕೆ ಬಂದಿದ್ದಾರೆ ಅಂತ. ಅದೇ ರೀತಿ ಏರುಗತಿಯಲ್ಲಿ ಹೋಗ್ತಾ ಹೋಯ್ತು. ಕೆ ವಿ ಶಂಕರನ್ ಟೀಮು ನಾವು ಜೊತೆಯಾಗಿ ನಡ್ಕೊಂಡು ಬಂದ್ವಿ. ಬಟ್ ಆ ಒಂದು ಬಾಂಧವ್ಯ, ಆ ಒಂದು ಬಾಂಡಿಂಗು ಯಾವತ್ತೂ ಮರೆಯಲ್ಲ. ನೆಕ್ಸ್ಟ್ ಅದೇ ರೀತಿನಲ್ಲಿ ನಮ್ಮ ಮಿರಾಕಲ್ ಟೀಮ್ ಲೀಡರ್ಸ್ಗಳು ಸುರೇಶ್ ಸರ್ ಇರ್ಬೋದು, ರಾಜೇಶ್ ಸರ್, ಪುಟ್ಸ್ವಾಮಿ ಸರ್, ಮತ್ತೆ BM ಸುರೇಶ್ ಸರ್, ವಿಜಯ್ ಸರ್, ರಾಜಮ್ಮ ಮೇಡಮ್, ಪ್ರಭಾ ಮೇಡಮ್, ಮಂಗಳೂರು ಪ್ರಶಾಂತ್, ಮತ್ತೆ ADM ಸುರೇಶ್, ನಮ್ಮ ಮಂಡ್ಯ ಹರೀಶ್, ಶಿವಳ್ಳಿ ಹರೀಶ್, ಮತ್ತೆ ಮೈಸೂರು ಮಂಜು, ಮತ್ತೆ ಈ ಕಡೆ ಬಂದ್ರೆ ಹಾಲೇಶ್, ಮತ್ತೆ ನವೀನ್ ಸರ್, ಅದರಲ್ಲೂ ಪುಟ್ಟು ಸರ್ ಸ್ಪೀಚ್ ಅಂತ ಅಂದ್ರೆ ನಾವ್ ಇವತ್ತು ದಿಗ್ಭ್ರಮೆ ಆಗುತ್ತೆ. ಅವ್ರ ಮಾತು ಎಷ್ಟೊತ್ತು ಮಾತಾಡ್ತಾ ಇದ್ರು ಜೊತೆಲಿ ಕೂತ್ಕೊಂಡು ಕೇಳ್ತಾ ಇರ್ತೀವಿ ಅಂತ ಒಂದು ಲೀಡರ್ಸ್. ಇನ್ನು ಅದೇ ರೀತಿನಲ್ಲಿ ಆಲ್ ಕರ್ನಾಟಕ ಲೀಡರ್ಸ್ಗಳಿಗೂ ನಾನು ಹೇಳ್ತೀನಿ, ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಅಂಬೇಡ್ಕರ್ ಭವನ್ ಟ್ರೈನಿಂಗ್ ಸೆಕ್ಷನ್ಗಳು ನಾವೆಲ್ಲಾ ಲೀಡರ್ನು ನೋಡ್ಬೇಕು ಅಂತ ಅಂದ್ರೆ ಅಂಬೇಡ್ಕರ್ ಭವನ್ ಟ್ರೈನಿಂಗ್ ಯಾವತ್ತಿರುತ್ತೆ, ಅವತ್ತು ಎಕ್ಸ್ಪ್ಲೋಷನ್ ಯಾವತ್ತಿರುತ್ತೆ ಅಂತ ಕಾಯ್ತಾ ಇರ್ತಿದ್ವಿ. ಅಲ್ಲಿಗೆ ಬಂದ್ರೆ ಎಲ್ಲಾ ಲೀಡರ್ನು ನೋಡ್ಬೋದಲ್ಲ ಅಂತ. ಬಟ್ ಯಾವುದೇ ಟ್ರೈನಿಂಗ್ಸ್ ಇರ್ಬೋದು, ಈವೆಂಟ್ಸ್ ಇರ್ಬೋದು, ಯಾವತ್ತೂ ಮಿಸ್ ಮಾಡ್ಕೊಂಡಂತ ವ್ಯಕ್ತಿ ಎಲ್ಲ ಕಂಟಿನ್ಯೂ ಮಾಡ್ತಾ ಬಂದ್ವಿ. ಬಟ್ ಏರುಪೇರು ಇದ್ದೇ ಇರ್ತಿತ್ತು. ಅದೇ ರೀತಿ ಯಾವಾಗ ಸಾಕಷ್ಟು ಸಲ ನನಗೆ ಮೈಸೂರು ಪ್ರಶಾಂತ್ ಸರ್ ಇರ್ಬೋದು, ಮತ್ತೆ ಪ್ರವೀಣ್ ಭಾರದ್ವಾಜ್, ಇವರು ಕೂಡ ಸಾಕಷ್ಟು ಮೈಸೂರು ಆಫೀಸ್ಗೆ ಹೋದಾಗೆಲ್ಲ ಸಿಗ್ತಾ ಇದ್ರು. ಅಲ್ಲೂ ಸಾಕಷ್ಟು ನನಗೆ ಹಲವಾರು ವಿಚಾರಗಳನ್ನ ನನ್ನ ಹತ್ರ ಶೇರ್ ಮಾಡ್ತಾ ಇದ್ರು. ನನ್ನ ಬೆಳವಣಿಗೆಯಲ್ಲಿ ಅವರ ಪಾತ್ರನೂ ಕೂಡ ತುಂಬಾ ಇದೆ. ಅದೇ ರೀತಿ ನಮ್ಮ ರಾಣಿಬೆನ್ನೂರು ರವಿ ಅಣ್ಣ, ಮತ್ತೆ ಮಂಜಣ್ಣ ಅವರು, ಇನ್ನ ಮಂಜುನಾಥ್ ಶೆಟ್ಟಿ ಅವರು ಇರ್ಬೋದು, ಗಣೇಶ್ ದೇವಡಿಗ, ವೀರೇಶ್, ಇನ್ನು ಸಾಕಷ್ಟು ಜನ. ಅದೇ ರೀತಿ ಸಾರಿಕಾ ಮೇಡಮ್, ಈ ತರ ಸಾಕಷ್ಟು ಮಂದಿಗಳು, ಎಲ್ಲ ಹೆಸರು ಹೇಳಕ್ ಆಗ್ತಾ ಇಲ್ಲ, ತುಂಬಾ ಇದಾಗ್ತಾ ಇದೆ. ಆ ಎಲ್ರು ನಾನು ಇವತ್ತು ನೆನ್ಸ್ಕೊಳಕ್ ಇಷ್ಟಪಡ್ತೀನಿ. ಇವತ್ತು ನಾವೇನೇ ಒಂದು ಆಗಿದ್ರು ಮಾಡಿದ್ರು ಕರ್ನಾಟಕದ ಎಲ್ಲಾ ಲೀಡರ್ಸ್ ಒಂದು ಪಾತ್ರ ನಮ್ಮ ಮೇಲೆ ಪ್ರಭಾವ ಬೀರಿದೆ. ಬಟ್ ಅದೇ ರೀತಿ ನೆಕ್ಸ್ಟ್ ಹಾಗೆ ಜರ್ನಿ ಸ್ಟಾರ್ಟ್ ಆಯ್ತು, ಹೋಗ್ತಾ ಇದೆ. ಬಟ್ ಒಂದು ಟೈಮಲ್ಲಿ ನಾನು 1 ವರ್ಷ 4 ತಿಂಗಳು ನಾನು ಮೋದಿ ಕೇರ್ಗೆ ಟೈಮ್ ಕೊಡಕ್ ಆಗಿಲ್ಲ. ಯಾಕಂದ್ರೆ ಮಿಸಸ್ ಹೆಲ್ತ್ ಇಶ್ಯೂ, ಮೈಸೂರು JSS ಹಾಸ್ಪಿಟಲ್ ಮನೆ, 3 ತಿಂಗಳು ಹಾಸ್ಪಿಟಲ್ ಇದ್ರೆ ಒಂದು 15 ದಿವಸ 20 ದಿವಸ ಮನೆ. ಈ ತರ ಇದ್ದಾಗ
1 ವರ್ಷ 4 ತಿಂಗಳು ನಾನು ಮೋದಿಕರ್ಗೆ ಟೈಮ್ ಕೊಡಕ್ಕಾಗಿಲ್ಲ. ಆದ್ರೆ ವಿಶೇಷ ಏನಪ್ಪಾ ಅಂದ್ರೆ ನಾನು ನಂಬಿ ನಿಂತಿದ್ದಕ್ಕೆ, ಮೋದಿಕರ್ನ ನಂಬಿ ನಿಂತಿದ್ದಕ್ಕೆ ಮೋದಿಕರ್ ಆಗ್ಲಿ, ಮೋದಿಕರ್ ಲೀಡರ್ಸ್ ಆಗ್ಲಿ ಯಾವತ್ತು ಅನ್ಯಾಯ ಮಾಡಿಲ್ಲ. ಬಟ್ ಅಂತ ಒಂದು ಸಿಚುಯೇಷನ್ ಅಲ್ಲೂ ಕೂಡ ನನ್ನ ಇನ್ಕಮ್ 1 ರೂಪಾಯಿನೂ ಕಡಿಮೆ ಆಗಿಲ್ಲ. ಬಟ್ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಅದೇ ನಾನು ಆಟೋ ಓಡಿಸ್ಕೊಂಡಿದ್ದಿದ್ರೆ ಅಥವಾ ಪೆಟ್ರೋಲ್ ಬಂಕ್ ಅಲ್ಲಿ ಜಾಬ್ ಅಲ್ಲಿ ಇದ್ದಿದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಮಿಸಸ್ನ ನಾನು ಉಳಿಸ್ಕೊಳಕ್ ಸಾಧ್ಯನೇ ಆಗ್ತಾ ಇರ್ಲಿಲ್ಲ. ಆದ್ರೆ ಮೋದಿಕರ್ ತಾಯಿ ನನ್ನ ಬೆನ್ನಿಂದೆ ಇತ್ತು, ಉಳಿಸ್ಕೊಂಡೆ. ಬಟ್ ಇವತ್ತು ನಾನೆಲ್ರಿಗೂ ಹೇಳೋದಿಷ್ಟೇನೆ, ಸಾಕಷ್ಟು ಏಳು ಬೀಳುಗಳು ಬರ್ಬೋದು, ಸಾಕಷ್ಟು ತೊಂದರೆಗಳು ಬರ್ಬೋದು. ಬಟ್ ಆದ್ರೆ ಯಾವತ್ತು ನೀವು ಇಟ್ಟಂತ ನಂಬಿಕೆ, ನಿಮ್ಮ ಒಂದು ಗುರಿನ ಕಳ್ಕೊಳಕ್ ಹೋಗ್ಬೇಡಿ. ಖಂಡಿತ ಅದನ್ನ ಮುಟ್ತೀರಿ. ಇದು ಸಾಕಷ್ಟು ನಾನು ಹೇಳ್ತಾ ಬಂದಿದ್ದೀನಿ. ಬಟ್ ಇವತ್ತು ನಾನು ಹೇಳೋದಿಷ್ಟೇನೆ, ಮೋದಿಕೇರ್ ಅನ್ನೋದು ದೊಡ್ಡ ಸಮುದ್ರ. ಆ ಸಮುದ್ರದಲ್ಲಿ ನಿಮ್ಮ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟು ನೀರನ್ನ ನೀವು, ಅಷ್ಟು ಬೊಕ್ಸೆ ನೀರನ್ನ ನೀವು ತಗೊಳ್ಬೋದು. ಬಟ್ ಯಾವತ್ತು ಯಾರಿಗೂ ಮೋದಿಕೇರ್ ತಾಯಿ ಇಲ್ಲ ಅಂತ ಹೇಳಿಲ್ಲ. ಬಟ್ ಕೆಲವೊಂದು ಸಂದರ್ಭದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನ ನೋಡಿದ್ದೀನಿ. ಅದೇ ರೀತಿ ಆಫರ್ ಮೇಲೆ ಆಫರ್ಗಳು ಬಂದಾಗ್ಲೂ ಸುಧಾ ಅಷ್ಟೇನೆ ತಲೆ ಕೆಡ್ಸ್ಕೊಂಡಿಲ್ಲ. ಬಟ್ ಅದೇ ವಿಷಯದಲ್ಲಿ ಸಾಕಷ್ಟು ಒಡಿಬಡಿ ಮಟ್ಟಕ್ಕೆಲ್ಲ ಹೋದಂತ ಸನ್ನಿವೇಶಗಳು ಇದೆ. ಬಟ್ ಎದುರಿಸ್ತಂತ ವಿಚಾರಗಳು ಸಾಕಷ್ಟು ಇದೆ. ಆದ್ರೆ ಯಾವತ್ತೂ ಧೃತಿ ಕೇಳ್ತಿಲ್ಲ. ಬಟ್ ಎಂತ ಸನ್ನಿವೇಶದಲ್ಲೂ, ಎಂತ ಟೈಮಲ್ಲೂ ನನ್ನ ಟೀಮ್ನ ಲೀಡರ್ಸ್ಗಳು, ನನ್ನ ಡೌನ್ಲೈನ್ಸು ಬಟ್ ಸಾಥ್ ಕೊಟ್ಟು ನನ್ನ ಜೊತೆಲಿ ನಿಂತ್ಕೊಂಡು ಇವತ್ತು ಇಷ್ಟೆಲ್ಲ ಮಾಡೋದಕ್ಕೆ, ಈ ಒಂದು ವೇದಿಕೆಗೆ ಬರೋದಕ್ಕೂ ಕೂಡ ಕಾರಣ ಆಗಿರುವಂಥದ್ದು. ಬಟ್ ಅಂತ ಒಂದು ಸನ್ನಿವೇಶದಲ್ಲಿ ನಾನು ಅನ್ಕೊಂಡಿದ್ದು ಒಂದೇನೆ, ಮೈಸೂರು JSS ಹಾಸ್ಪಿಟ್ಲಿಂದ ಮಂಡ್ಯ ಬರಬೇಕು ಅಂತ ಮೈಸೂರು KSRTC ಬಸ್ ಸ್ಟ್ಯಾಂಡಿಗೆ ಬಂದೆ. ಅಂತ ಒಂದು ಟೈಮಲ್ಲಿ ಕೂತ್ಕೊಂಡು ಯೋಚನೆ ಮಾಡಿದೆ, ಬಸ್ಸು ಹೊರಟಿರ್ಲಿಲ್ಲ. ನಾನೇನ್ ಮಾಡಿದ್ದೀನಿ ಅಂತ ಮೋದಿಕೇರ್ ನನಗೆ ಇಷ್ಟೆಲ್ಲ ಕೊಡ್ತಾ ಇದೆ. ನಾ ಮೋದಿಕೇರ್ಗೆ ಅಂತ ನಾನು ಏನ್ ಮಾಡಿದ್ದೀನಿ? ಏನೂ ಇಲ್ಲ. ಜೊತೆಗೆ ಅವತ್ತೇ ಒಂದು ಡಿಸೈಡ್ ಮಾಡಿದೆ, ನನ್ನ ಲೈಫ್ ಏನೋ ಈ ತರ ಒಂದು ಸೆಕ್ಯೂರ್ ಆಗಿದೆ. ನನ್ನ ತೊಂದರೆಗಳಿಗೆಲ್ಲ ಇವತ್ತು ಮೋದಿಕೇರ್ ಕಡೆಯಿಂದ ಅನುಕೂಲ ಆಗ್ತಾ ಇದೆ. ಆದ್ರೆ ನನ್ನ ಟೀಮಲ್ಲಿ ನಾನು ಎಷ್ಟು ಜನಕ್ಕೆ ಆ ಒಂದು ಭದ್ರತೆಯನ್ನ ತಗೊಳ್ಳುವಂತ ಮಟ್ಟದಲ್ಲಿ ನೋಡ್ಕೊಳಕ್ ಸಾಧ್ಯ ಆಗಿದೆ ಅಂತ ಅನ್ನಿಸ್ತು. ಬಟ್ ಅವತ್ತು ಡಿಸೈಡ್ ಮಾಡಿದೆ, ಇನ್ನ ನನ್ನ ಜೀವನ ಇರೋವರೆಗೂ ನಾನು ಮೋದಿಕೇರಲ್ಲಿ ಇರಬೇಕು. ಜೊತೆಗೆ ಸಾಕಷ್ಟು ಜನ ಏನು ಕಷ್ಟದಲ್ಲಿದ್ದಾರೆ, ತೊಂದರೆನಲ್ಲಿದ್ದಾರೆ, ಎಲ್ರಿಗೂ ಕೂಡ ಇವತ್ತು ನನಗೆ ಸಿಕ್ಕಂತ ಹಲವಾರು ಉಪಯೋಗಗಳನ್ನ ಅವರು ತಗೊಳ್ಳೋ ರೀತಿ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಬಟ್ ಅದೇ ರೀತಿ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಬಟ್ ನಾನು ಎಲ್ರಿಗೂ ಹೇಳೋದಿಷ್ಟೇನೆ, ಬಟ್ ನಂಬಿಕೆ ಅಂದ್ರೆ ಎತ್ತ ತಾಯಿಗೆ ಸಮ. ಆ ನಂಬಿಕೆ ಅನ್ನೋದನ್ನ ಬಲವಾಗಿ ಇಟ್ಕೊಳ್ಳಿ. ಖಂಡಿತ ನೀವೇನ್ ಅನ್ಕೊಂಡಿದ್ದೀರೋ, ಏನ್ ಗುರಿ ಇಟ್ಕೊಂಡಿರ್ತೀರೋ ಅದೆಲ್ಲ ಪ್ರತಿಯೊಂದು ಕೂಡ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ಬಾಂಧವ್ಯ ಅನ್ನೋದನ್ನ ನಾನು ನೋಡಿದ್ದು ಮೋದಿಕೇರಲ್ಲಿ. ಸಮೀರ್ ಸರ್ ಇರ್ಬೋದು, ಬಟ್ ಮೊನ್ನೆ ಪ್ರಶಾಂತ್ ಸರ್ ಅದನ್ನೇ ನೆನ್ಪು ಮಾಡಿದ್ರು. ಒಂದು ಹೋಟೆಲಲ್ಲಿ ಮೇ ಬಿ ITC ಅಂತ ಏನೋ ಬರುತ್ತೆ ಹೋಟೆಲ್ ಅದು. ಅಲ್ಲಿ ಅಂತ ಸಾವಿರಾರು ಕೋಟಿ ಟರ್ನ್ ಓವರ್ ಇರುವಂತ ವ್ಯಕ್ತಿ ನಮ್ಮಂತ ಸಾಮಾನ್ಯ ಜನಗಳ ಮಧ್ಯ ಒಂದ್ ಫುಲ್ ಡೇ ಕಳೀತಾರೆ ಅಂತ ಅಂದ್ರೆ ಅವರ ಒಂದು ಮೋದಿಕೇರ್ ಮೇಲೆ ಇಟ್ಟಿರುವಂತ ಒಂದು ಅಭಿಮಾನ ಎಷ್ಟಿರ್ಬೋದು ಅನ್ನೋದು ತುಂಬಾ ಗೊತ್ತಾಗುತ್ತೆ. ಅವತ್ತು ನಾವು ಕೂಡ ಒಂದು ಸಭೆನಲ್ಲಿ ಇದ್ವಿ. ಸಾಕಷ್ಟು ವಿಚಾರಗಳು, ಮೋದಿಕೇರ್ ಅಂತ ಅಂದ್ರೆ ಬರೀ ದುಡ್ಡು ಮಾಡೋದು ಒಂದೇ ಅಲ್ಲ, ಜೀವನ ಅಂದ್ರೇನು, ಜೀವನದಲ್ಲಿ ಯಾವ ರೀತಿ ಇರಬೇಕು, ಯಾವ ರೀತಿ ಹೋಗ್ಬೇಕು, ಏನೆಲ್ಲ ಗಳಿಸ್ಬೇಕು, ಪ್ರತಿಯೊಂದನ್ನು ಕಲ್ಸ್ಕೊಡ್ತಾ ಹೋಗುತ್ತೆ. ಯಾಕೆಂತಂದ್ರೆ ಇವತ್ತು ನಾನು ಯಾರ ಹತ್ರನಾದ್ರು ಮಾತಾಡಿದಾಗ ನನ್ನ ಎಜುಕೇಶನ್ ಬಗ್ಗೆ ಹೇಳಿದ್ರೆ ನಂಬಲ್ಲ ಕೆಲವರು. ಏನ್ ಸರ್ ಈಗ ಹೇಳ್ತೀರಿ ಅಂತ ಹೇಳ್ತಾರೆ. ಬಟ್ ಅಷ್ಟೊಂದು ಒಂದು ಉನ್ನತವಾದ ವಿಚಾರಗಳನ್ನ ಕಲಿಯೋದಿಕ್ಕೆ ಸಾಧ್ಯ ಆಗಿದ್ದೆ ನಮ್ಮ ಆಲ್ ದ ಲೀಡರ್ಸ್ ಕಡೆಯಿಂದ.
ಅದೇ ರೀತಿ ಜೊತೆಗೆ ನನಗೆ ಸಾಕಷ್ಟು ಪ್ರಾಡಕ್ಟ್ಸ್ ಅನುಭವ ತುಂಬಾ ಕಡಿಮೆ ಇತ್ತು. ಅಂತ ಒಂದು ಟೈಮಲ್ಲಿ ಒಬ್ಬ ವ್ಯಕ್ತಿನ ನಾನು ನೆನ್ಸ್ಕೊಳ್ಳೇಬೇಕು. ಸ್ಟಾಫ್ ಬಾಲಕೃಷ್ಣ ಬಕ್ಷಿ ಅಂತ ಮೈಸೂರು ಒಂದು ಆಫೀಸ್ನಲ್ಲಿ ಇದ್ದಂತ ವ್ಯಕ್ತಿ. ನಾನು ಸಾಕಷ್ಟು ಅವ್ರ ಕಡೆಯಿಂದ ಪ್ರಾಡಕ್ಟ್ಸ್ಗಳನ್ನ ವಿಚಾರಗಳನ್ನ, ಅದ್ರ ವಿಶೇಷತೆಗಳನ್ನ, ಜೊತೆಗೆ ಅದರ ಡೆಮೋಗಳನ್ನ ನಾನಿವತ್ತು ಎಲ್ಲೇ ಯಾವುದೇ ವ್ಯಕ್ತಿ ಮುಂದೆ ಲೀಲಾಜಾಲವಾಗಿ ನಾನು ಮಾತಾಡ್ತೀನಿ ವಸ್ತುಗಳ ಬಗ್ಗೆ, ಅದ್ರ ಬಗ್ಗೆ ಪ್ರಾಕ್ಟಿಕಲ್ ಡೆಮೋಗಳನ್ನ ಕೊಡ್ತೀನಿ ಅಂತ ಅಂದ್ರೆ ಅದಕ್ಕೆ ಕಾರಣ ಬಾಲಕೃಷ್ಣ ಬಕ್ಷಿ ಸರ್. ಬಟ್ ಅವರು ಕೂಡ ಇವತ್ತು ನಮ್ಮ ಜೊತೆನಲ್ಲಿಲ್ಲ. ಬಟ್ ಅಲ್ಲೂ ಕೂಡ ನನಗೆ ತುಂಬಾ ಖುಷಿ ಅನ್ಸಿದ್ದು ಒಂದೇನೆ, ಆ ವ್ಯಕ್ತಿಗೆ ಒಂದು ಅಪಘಾತ ಆದಾಗ ಕಂಪನಿ ಆ ವ್ಯಕ್ತಿಗೋಸ್ಕರ ಏನೆಲ್ಲ ಮಾಡ್ತು ಅನ್ನೋ ವಿಚಾರಗಳನ್ನ ಕೇಳಿದಾಗ ಎದೆ ತುಂಬಂತು. ಬಟ್ ಅವತ್ತೂನು ಅನ್ಕೊಂಡಿದ್ದಿಷ್ಟೇನೆ, ಎಸ್ ನಾನಿರೋ ಅಂತ ಒಂದು ಕಂಪನಿ ಎಂತ ಮಹಾನ್ ಕಂಪನಿ ಅನ್ನೋದು ಸಾಕಷ್ಟು ಅವತ್ತು ಕೂಡ ನನಗೆ ಅನುಭವ ಆಯ್ತು. ಬಟ್ ಅದೇ ರೀತಿ ಹೇಳ್ತಾ ಹೋದ್ರೆ ಸಾಕಷ್ಟು ವಿಚಾರಗಳಿದೆ. ಬಟ್ ನಮ್ಮ ಜೀವನದಲ್ಲಿ ಏನೆಲ್ಲ ಎಡ್ರು ತೊಡ್ರುಗಳು ಬಂದಿರ್ಬೋದು, ಕಷ್ಟ ಕಾರ್ಪಣ್ಯಗಳು ಬಂದಿರ್ಬೋದು, ಆದ್ರೆ ಅದನ್ನೆಲ್ಲ ನಿಭಾಯಿಸೋದಿಕ್ಕೆ ನನ್ನ ಬೆನ್ನಿಂದೆ ನಿಂತಂತದ್ದೇ ಈ ಒಂದು ಮೋದಿ ಕೇರ್. ಜೊತೆಗೆ ನಮ್ಮ ಮಿರಾಕಲ್ ಟೀಮ್ ಲೀಡರ್ಸು, ಅದೇ ರೀತಿ ಚಂದ್ರು ಸರ್, ಶಾಲಿನಿ ಮೇಡಮ್, ಜೊತೆಗೆ ಆಲ್ ದ ಕರ್ನಾಟಕ ಲೀಡರ್ಸ್, ಅದೇ ರೀತಿ ಪ್ರಭಾ ಮೇಡಮು, ರಾಜಮ್ಮ ಮೇಡಮು, ಇವರುಗಳು ಕೂಡ ಅಷ್ಟೇನೆ ಸಾಕಷ್ಟು ನಮ್ಗೆ ತಿಳುವಳಿಕೆನ ಕೊಡ್ತಾ ಇದ್ರು. ಇನ್ನು ಅದೇ ರೀತಿ ಮಂಜಣ್ಣನ ನಾವು ಯಾವತ್ತೂ ಮರೆಯಾಗೇ ಇಲ್ಲ. ಯಾಕೆಂತಂದ್ರೆ ಒಂದು ಟೈಮಲ್ಲಿ ಒಂದು ರೂಮಲ್ಲಿ ನಾವಿಬ್ರು ಜೊತೆಗಿದ್ವಿ. ಅದು ಪ್ಲಾನ್ ಚೇಂಜ್ ಆಗುವಂತ ಮೂಮೆಂಟ್ ಅಲ್ಲಿ, ಫಸ್ಟ್ ಹಳೆ ಸನ್ಫ್ಲವರ್ ಇಂದ ಮ್ಯಾಕ್ಸಿಮೈಸರ್ಗೆ ಚೇಂಜ್ ಆಗುವಂತ ಒಂದು ಮೂಮೆಂಟ್ ಅಲ್ಲಿ ಅದ್ರ ಬಗ್ಗೆ ನಮ್ಗೆ ತಿಳುವಳಿಕೆ ಕೊಡೋದಕ್ಕೆ ಅಂತ ಒಂದು 2 days ಒಂದ್ ಕಡೆ ಇರ್ಸ್ಕೊಂಡಿದ್ರು. ಬಟ್ ಆ ಒಂದು ಬ್ಯಾಚ್ ಅಲ್ಲಿ ಮಂಜಾಣ ನಾವು ಒಂದ್ ರೂಮ್ ಅಲ್ಲಿ ಇದ್ವಿ. ಆ ವ್ಯಕ್ತಿ ಮಾತು, ಅವರ ನಗು ನಿಜವಾಗ್ಲೂ ಫೋನ್ ಮಾಡಿದಾಗ ಅವಾಗವಾಗ ಫೋನ್ ಮಾಡಿದಾಗ ನೆನ್ಸ್ಕೊಂತ ಇರ್ತೀನಿ. ನೆಕ್ಸ್ಟ್ ಮೈಸೂರಿಗೆ ಬಂದಾಗ ಬರ್ತೀನಿ ಅಂತ ಅಂದ್ರು, ಇವತ್ತು ಬಂದಿಲ್ಲ. ನಿಜವಾಗ್ಲೂ ಮಂಜಾಣ ನೀವು ಕೊಟ್ಟಂತ ಸಾಕಷ್ಟು ವಿಚಾರಗಳು ಇವತ್ತು ನನಗೆ ತುಂಬಾ ಹೆಲ್ಪ್ ಆಗಿದೆ. ಫ್ರೆಂಡ್ಸ್, ಒಂದೇ ನಾನು ಹೇಳೋದು, ಇವತ್ತು ಮೋದಿ ಕೇರ್ ಮಾಡ್ಬೇಕು ಅಂತ ಯಾರೆಲ್ಲ ಬರ್ತಿರೋ, ಬಟ್ ಅವ್ರಿಗೆ ನಾನು ಹೇಳೋದು ಇಷ್ಟೇನೆ, ಇದು ಸ್ಕೀಮ್ ಅಲ್ಲ, ನಿಮ್ಗೆ ಆಶ್ವಾಸನೆ ಕೊಡುವಂತ ಒಂದು ಸಿಸ್ಟಮ್ ಅಲ್ಲ. ನೀವು ಎಷ್ಟು ಮೋದಿ ಕೇರ್ನ ನಂಬುತ್ತೀರೋ ಅಷ್ಟು ನೀವು ಉನ್ನತವಾಗಿ ಬೆಳೆಯೋದಕ್ಕೆ ಸಾಧ್ಯ ಇದೆ. ಬಟ್ ಬಾಂಧವ್ಯ ಅಂದ್ರೆ ಏನು ಅಂತ ಈ ಒಂದು ಸಿಸ್ಟಮ್ ನಮ್ಗೆ ಕಲ್ಸ್ಕೊಡ್ತಾ ಹೋಗುತ್ತೆ. ಇದು ಬೇರೆ ಕಡೆ ನಾನು ಎಲ್ಲೂ ನೋಡಿಲ್ಲ. ಯಾಕಂದ್ರೆ ಸಾಕಷ್ಟು ಜನ ಆಫರ್ಸ್ಗಳು ಕೊಟ್ಟಂತ ವ್ಯಕ್ತಿಗಳೇನೆ ಇವತ್ತು 6 ತಿಂಗಳಿಗೆ, ವರ್ಷಕ್ಕೆ ಅಥವಾ 2 ವರ್ಷಕ್ಕೆ ಬೇರೆ ಬೇರೆ ಕಂಪನಿಗಳಿಗೆ ಹೋಗಿರೋ ನಿದರ್ಶನಗಳು, ಜಲವಂತ ಸಾಕ್ಷಿಗಳು ನಮ್ ಕಣ್ಮುಂದೆ ಇದೆ. ಆದ್ರೆ ಮೋದಿ ಕೇರ್ಗೆ ಅವತ್ತು ನಂಬಿ ನಿಂತ್ಕೊಂಡವ್ರು ಇವತ್ತು ಕೂಡ ಅಷ್ಟೇನೆ, ಯಾರು ಕೂಡ ಮೋದಿ ಕೇರ್ನ ನಂಬಿ ಹಾಳಾಗಿರುವಂತ ವ್ಯಕ್ತಿಗಳು ಯಾರು ಇಲ್ಲ. ಜೊತೆಗೆ ಇವಾಗ ಅಟ್ ಪ್ರೆಸೆಂಟ್ ಸಾಕಷ್ಟು ಸ್ಟಾಫ್ಗಳು, ಯಾಕೆಂತಂದ್ರೆ ಇವತ್ತು ಮಂಜುನಾಥ್ ಸರ್ ಇರ್ಬೋದು. ಮಂಜುನಾಥ್ ಸರ್ ಹೇಳಿದ್ರು ಫಸ್ಟ್ ನಾನು ಸ್ಟೇಜ್ ಹತ್ತಿದ್ದು ಮಂಡ್ಯದಲ್ಲಿ ಅಂತ. ಖಂಡಿತ ಅವ್ರು ಹೊಸದಾಗಿ ಬಂದಾಗ ನಮಗೂ ಪರಿಚಯ ಆಗಿದ್ದು ಮಂಡ್ಯದಲ್ಲೇನೆ. ಪರಿಚಯ ಮಾಡ್ಕೊಂಡ್ರು. ಅವತ್ತೇ ಒಂದು ಕಲಾಮಂದಿರ ಒಂದು ರೆಕಾಗ್ನೈಸ್ ಪ್ರೋಗ್ರಾಮ್ ಕೂಡ ಇತ್ತು. ಬಟ್ ಅಲ್ಲಿಂದ ಇವತ್ತಿನವರೆಗೂ ಅಷ್ಟೇನೆ, ನಾವು ಯಾವುದೇ ಒಂದು ವಿಚಾರದ ಬಗ್ಗೆ ನಮಗೆ ಒಂದು ಸ್ವಲ್ಪ ಏರುಪೇರಾದಾಗ ಅಥವಾ ವಿಷಯ ಸರಿ ಇಲ್ಲ ಅಂತ ಅನ್ನಿಸ್ದಾಗ ಕಾಲ್ ಮಾಡಿದ್ರೆ ಸ್ಪಂದಿಸ್ತಾರೆ. ಅಟ್ಲೀಸ್ಟ್ ಅವಾಗ ರಿಸೀವ್ ಮಾಡಿಲ್ಲ ಅಂದ್ರೂ ತಿರ್ಗಾ ರಿಪೀಟ್ ಮಾಡಿರ್ತಾರೆ, ನಮ್ಮ ಕ್ವಶನ್ಗಳಿಗೆ ಆನ್ಸರ್ ಕೊಡ್ತಾರೆ. ಜೊತೆಗೆ ಯಾವ ಟೀಮ್ನ ಒಂದು ಸ್ಟೆಬಿಲಿಟಿ ತರೋದಕ್ಕಿರ್ಬೋದು, ಅಥವಾ ಟೀಮಲ್ಲಿ ಏನಾದ್ರು ಒಂದು ಬದಲಾವಣೆ ಕಡೆ ಬೇಕು ಅಂತ ಅಂದಾಗಿರ್ಬೋದು, ಅವ್ರು ಸಾಧ್ಯವಾದಷ್ಟು ಸಾಕಷ್ಟು ಬಾರಿ ನಮ್ಗೆ ಸಹಾಯ ಮಾಡಿರೋ ಉದಾಹರಣೆಗಳಿದೆ. ಅದ್ರ ಜೊತೆಗೆ ಸಾಕಷ್ಟು ಸ್ಟಾಫ್ಗಳು ಇರ್ಬೋದು, ತುಂಬಾ ಜನ ಇದ್ದಾರೆ. ನಾನು ಮತ್ತೊಮ್ಮೆ ಹೇಳ್ತೀನಿ, ನಿಜವಾಗ್ಲೂ ಆಗ್ತಾ ಇದ್ದೀನಿ, ಎದೆ ತುಂಬಿ ಬರ್ತಾ ಇದೆ. ಇಂಥ ಒಂದು ಅವಕಾಶನ, ಇಂಥ ಒಂದು ಸ್ಟೇಜನ್ನ ನನಗೆ ಮಾಡ್ಕೊಟ್ರಲ್ಲ, ಅದು ನನಗೆ ತುಂಬಾ ಖುಷಿಯಾಗಿದೆ. ಮತ್ತೊಮ್ಮೆ ನಾನು ಆಲ್ ದ ಕರ್ನಾಟಕ ಲೀಡರ್ಸ್ಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಜೀವನ
ನಮ್ಮದು ಏನಿದ್ರು ಮೋದಿ ಕೇರ್ಗೆ ಮುಡುಪು. ಮೋದಿ ಕೇರ್ ಲೀಡರ್ಗಳು ಏನ್ ಹೇಳ್ತಾರೋ ಜಸ್ಟ್ ಅದನ್ನ ಫಾಲೋ ಮಾಡೋದಷ್ಟೇ ನಮ್ ಕೆಲ್ಸ. ಖಂಡಿತ ಇವತ್ತು ನಾವೇನ್ ಆಗಿದೀವೋ, ಏನ್ ಆಗ್ಬೇಕು ಅಂತ ಇದೀವೋ ಅದಕ್ಕೆಲ್ಲ ಪೂರಕವಾಗಿ ಮೋದಿ ಕೇರ್ ಇದೆ, ಮೋದಿ ಕೇರ್ ಲೀಡರ್ಸ್ ಇದ್ದಾರೆ, ಮೋದಿ ಕೇರ್ ಸ್ಟಾಫ್ ಇದ್ದಾರೆ. ಖಂಡಿತ ಖುಷಿ ಕೊಡ್ತಾ ಇದೆ. ಯಾಕೆಂದ್ರೆ ಇವತ್ತು ನಾನು ಇನ್ನೂ ಸಾಕಷ್ಟು ವಿಚಾರಗಳನ್ನ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಆ ಒಂದು ಸನ್ನಿವೇಶ ಎದೆ ತುಂಬಿ ಬರ್ತಾ ಇರೋದ್ರಿಂದ ನನ್ನ ಮಾತುಗಳು ಬರ್ತಾ ಇಲ್ಲ. ಥ್ಯಾಂಕ್ ಯು ಮಂಜುನಾಥ್ ಸರ್, ಥ್ಯಾಂಕ್ ಯು ಆಲ್ ದ ಸ್ಟಾಫ್ ಅಂಡ್ ಆಲ್ ದ ಮಿರಾಕಲ್ ಟೀಮ್ ಲೀಡರ್ಸ್. ಜೊತೆಗೆ ನನ್ನ ಲವ್ಲಿ ಡೌನ್ ಲೈನ್ಸ್ ಅಂಡ್ ಲವ್ಲಿ ಅಪ್ಲೈನ್ಸ್ ಎಲ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇಂಥ ಒಂದು ಜೀವನನ ನಾನು ರೂಪಿಸ್ಕೊಳ್ಳಕ್ಕೆ ಸಾಧ್ಯ ಆಗಿದ್ದಕ್ಕೆ ಮೋದಿ ಕೇರ್ಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಮಂಜುನಾಥ್ ಸರ್, ಥ್ಯಾಂಕ್ ಯು ಲೀಡರ್ಸ್. ರಮೇಶ್ ಸರ್ ಥ್ಯಾಂಕ್ ಯು. ನಾವು ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ನಿಮ್ಮಿಂದ ಇನ್ನೊಂದು ಇನ್ಫಾರ್ಮೇಶನ್ ಕೇಳಕ್ ಇಷ್ಟಪಡ್ತೀನಿ. ಮೈಸೂರಲ್ಲಿ ನಾವೊಂದು ಪ್ರೋಗ್ರಾಮ್ ಮಾಡಿದಾಗ ನಿಮ್ಮ ಟೀಮಿಂದ ಕೆಲವರು ನಾನು ಕಣ್ಣು ಇಲ್ದೇ ಇರೋರು ಅಂತ ಹೇಳಿದ್ರೆ ಒಳ್ಳೇದಲ್ಲ, ಆದ್ರೆ ಜಗತ್ತು ಕಾಣದೇ ಇರುವಂತ ವ್ಯಕ್ತಿಗಳ ಟೀಮ್ ನ ನೀವು ಕರ್ಕೊಂಡ್ಬಂದು ಅವರು ಕೂಡ ಮೋದಿ ಕೇರ್ ಮಾಡ್ತಾ ಇದಾರೆ ಅಂತ ನೀವು ಹೇಳಿದ್ರಿ. ಅವ್ರ ಬಗ್ಗೆ ಸ್ವಲ್ಪ ಚಿಕ್ಕ ಪರಿಚಯ. ಖಂಡಿತ ಸರ್. ಅಂದ್ರೆ ಕಣ್ಣಿಲ್ದೇ ಇರೋರಲ್ಲ, ಕಣ್ಣಿಲ್ದೇ ಇರೋದು ಒಬ್ರೋ ಇಬ್ರು ಅಷ್ಟೇನೆ. ಟೋಟಲಿ ಒಂದು 18 ಜನ ಮಾತು ಬರ್ದೇ ಇರೋಂತವ್ರು, ಕಿವಿ ಕೇಳದೆ ಇರೋಂತವ್ರು ನನ್ನ ಟೀಮಲ್ಲಿ ಇದ್ದಾರೆ. ಬಟ್ ಹೇಳ್ಬೇಕು ಅಂತಂದ್ರೆ ಕೆಲವ್ರು ಅಂತಾರೆ ಮೋದಿ ಕೇರ್ ಮಾಡ್ಬೇಕು ಅಂತ ಅಂದ್ರೆ ತುಂಬಾ ಮಾತಾಡ್ಬೇಕು, ಮಾತೆ ಬಂಡವಾಳ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಬಟ್ ಅದಕ್ಕೆ ಅಪವಾದ ಆ ವ್ಯಕ್ತಿಗಳು. ಬಟ್ ಇವತ್ತು ಕೂಡ ಅಷ್ಟೇ ಬರೀ ಪ್ರಾಡಕ್ಟ್ ಡೆಮೋಗಳನ್ನ ಕೊಟ್ಕೊಂಡು ಅವರು ಬಿಸ್ನೆಸ್ ನ ಕೈ ಮಾಡ್ತಾ ಹೋಗ್ತಾ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ ಅಂತ ವ್ಯಕ್ತಿಗಳು ನನ್ನ ಟೀಮಲ್ಲಿ ಇದ್ದಾರಲ್ಲ ಅನ್ನೋ ಒಂದು ಖುಷಿ ನನ್ಗಾಗತ್ತೆ. ನಿಜವಾಗ್ಲೂ ಜೀವನದಲ್ಲಿ ಬದಲಾವಣೆ ಅಂತ ಏನಾದ್ರು ತರೋದಾದ್ರೆ ಅಂತ ವ್ಯಕ್ತಿಗಳಿಗೆ ತರಬೇಕು ಅಂತ ನಾನು ಸಾಕಷ್ಟು ಸಲ ಅನ್ಕೊಂಡಿದ್ದೀನಿ. ಬಟ್ ಅದಾಗುತ್ತೆ ಕೂಡ. ಎಸ್ ಸರ್, ಡೆಫಿನೆಟ್ಲಿ ಸರ್. ಸೊ ಸುಮಾರು ಜನ ಪಾರ್ಟಿಸಿಪೆಂಟ್ಸ್ಗೆ ಅವ್ರ ಬಗ್ಗೆ ಗೊತ್ತಿಲ್ಲ. ರಮೇಶ್ ಸರ್ ಟೀಮ್ ಅಲ್ಲಿ ಮಂಡ್ಯದಲ್ಲೇ ಸುಮಾರು ಜನ ಮಾತು ಬರ್ದೇ ಇರೋರು ಇರ್ಬೋದು, ಕಿವಿ ಕೇಳದೇ ಇರೋರು ಇರ್ಬೋದು, ಅಂತವ್ರು. ಆಮೇಲೆ ಕೆಲವ್ರಿಗೆ ಜಗತ್ ಕಾಣದೇ ಇರೋ ಕಣ್ ಕಾಣದೇ ಇರುವಂತ ವ್ಯಕ್ತಿಗಳು ಅಂತವ್ರು ರಮೇಶ್ ಸರ್ ಟೀಮ್ ಅಲ್ಲಿ ಇದಾರೆ. ಅವರು ಕೂಡ ಮೋದಿ ಕೇರ್ನ ಸುಮಾರು ಜನ ಅವ್ರು ಹೇಳೋ ಹಾಗೆ ನಾವೆಲ್ಲ ಮಾತು ಬರಲ್ಲ ಸರ್, ಮಾತು ಕೊಡಕ್ ಆಗಲ್ಲ, ಇಲ್ಲ ಅಂದ್ರೆ ಅದೆಲ್ಲ ಮಾಡಕ್ ಆಗಲ್ಲ, ಹೊರಗಡೆ ಓಡಾಡಕ್ ಆಗಲ್ಲ ಅಂತಾರೆ, ಎಕ್ಸ್ಕ್ಯೂಸ್ ಕೊಡ್ತಾರೆ. ಆದ್ರೆ ಇಂಥವ್ರು ಎಕ್ಸ್ಕ್ಯೂಸ್ ಕೊಡದಿರನೆ ಆರಾಮಾಗಿ ಅಂತಲ್ಲ, ಅಟ್ಲೀಸ್ಟ್ ಕಷ್ಟಪಟ್ಟು ಅವರು ಕೂಡ ಬೆಳೀತಾ ಇದಾರೆ. ಸೊ ಅಂತವ್ರಿಗೆ ರಮೇಶ್ ಅವರು ಕೂಡ ಸಪೋರ್ಟ್ ಮಾಡ್ತಾ ಇದಾರೆ, ರಮೇಶ್ ಅವರ ಟೀಮ್ ಸಪೋರ್ಟ್ ಮಾಡ್ತಾ ಇದಾರೆ. ಅವ್ರಿಗೆಲ್ಲ ಬೆಸ್ಟ್ ಆಫ್ ಲಕ್ ಕೇಳೋಣ. ಅವರು ಕೂಡ ಇನ್ನು ಮುಂದೆ ಬರ್ತಾರೆ, ರಮೇಶ್ ಸರ್ ತರನೇ ಅವರ ಟೀಮ್ ಜೊತೆಗೆ ಅವರು ಕೂಡ ಬೆಳಿತಾರೆ ಅಂತ ಹೇಳಿ ಅವ್ರಿಗೂ ಕೂಡ ಬೆಸ್ಟ್ ಆಫ್ ಲಕ್. ಆಮೇಲೆ ರಮೇಶ್ ಸರ್ಗೆ ಸ್ಪೆಷಲ್ ಥ್ಯಾಂಕ್ ಯು. ಅವರ ಒಂದು ಮಾತಲ್ಲಿ ಸಾಫ್ಟ್ ಆಗಿ ಅವರ ಎಂಟೈರ್ ಮೋದಿ ಕೇರ್ ಜರ್ನಿ ಒಂದು ಎಮೋಷನಲ್ ಕನೆಕ್ಷನ್ ಆಕ್ಚುಲಿ ಎಲ್ಲಾರ್ಗು ಕೂಡ ಆಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕೋಮಲಾ ಮೇಡಮ್. ಎಸ್ ಸರ್, ಮತ್ತೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಮೇಲೆ ನಿಮ್ ಜೊತೆ ಇರುವಂತ ಎಂಟೈರ್ ಚಂದ್ರ ಸರ್ ಟೀಮ್ಗೆ ಎಲ್ಲಾರ್ಗು ಅವ್ರಿಗೂ ಕೂಡ ಥ್ಯಾಂಕ್ ಯು. ಓಕೆ ಸರ್, ಸ್ವಲ್ಪ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಚಂದ್ರು ಸರ್. ನೀವು ಅಲ್ಲೇ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ, ಕೇಳಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸರ್. ಸೊ ಎಲ್ಲ ಪಾರ್ಟಿಸಿಪೆಂಟ್ಸ್ಗೂ ಕೂಡ ಥ್ಯಾಂಕ್ ಯು ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ. ಹಾಗೇನೆ ಸ್ಪೆಷಲ್ ನಮ್ಮ ಮಂಡ್ಯದ ಜನ ಹೇಗೆ ಇದಾರೆ ಅಂತ ನಿಮಗೆ ಲೈಟ್ ಆಗಿ ನಮ್ಮ ರಮೇಶ್ ಸರ್ ಆಮೇಲೆ ಕೋಮಲಾ ಮೇಡಮ್ ಕನೆಕ್ಟ್ ಮಾಡಿದ್ದಾರೆ. ಸೊ ಇದ್ರ ಜೊತೆಗೆ ಬೇಕಾದಷ್ಟು ಇನ್ಫಾರ್ಮೇಶನ್ ಮಂಡ್ಯದಲ್ಲಿ ತುಂಬಾ ಕಷ್ಟ, ಹಾಗೇನೆ ರಿಯಲ್ ಹಾರ್ಡ್ ವರ್ಕಿಂಗ್ ಜನ, ಹಾಗೇನೆ ಕಷ್ಟಪಟ್ಟು ಬೆಳೀತಾ ಇದ್ದಾರೆ. ಎಂತ ಟೈಮಲ್ಲೂ ಕೂಡ ಯಾವುದೇ ತರ ಮೋದಿ ಕೇರ್ ಬಿಟ್ಟು ಇನ್ನೇನು ಯೋಚನೆ ಮಾಡಬಾರ್ದು ಅಂತ ದಾರಿ ಕಂಡುಕೊಂಡಿರುವಂತ ಜನ, ಅಂತವ್ರಿಗೆ ಗ್ರೇಟ್ ಸಪೋರ್ಟ್ ಕೊಡ್ತಾ ಇದ್ದಾರೆ ನಮ್ಮ ಎಂಟೈರ್ ಟೀಮ್ ಅಂಡ್ ಲೀಡರ್ಶಿಪ್. ಅವ್ರಿಗೂ ಕೂಡ ಥ್ಯಾಂಕ್ ಯು. ಅಂಡ್ ಇವತ್ತಿನ ಒಂದು ಸ್ಪೆಷಲ್ ಕನೆಕ್ಟ್ ಮಾಡಿದಕ್ಕೆ ಥ್ಯಾಂಕ್ ಯು. ಸೊ ನಾಳೆ ನಮ್ಮ ಜೊತೆ ಇನ್ನು ಯಾರಿದ್ದಾರೆ ಅಂತ ನೋಡ್ಕೊಂಬೋಣ. ಒಂದೇ ಒಂದು ನಿಮಿಷ.
ನನ್ನ ಲ್ಯಾಪ್ಟಾಪ್ ಸಪೋರ್ಟ್ ಮಾಡಲ್ಲ, ಅದಕ್ಕೆ ಬೇರೆಯವ್ರ ಸಪೋರ್ಟ್ ತಗೋಬೇಕು. ಸೊ ನಾಳೆ ಯಾರು ಬರ್ತಾ ಇದಾರೆ? ಸೊ ಸುಮಾರು ಜನ ನನಗೆ ಸುಮಾರು ಇದರಲ್ಲಿ ಕೇಳ್ತಾ ಇದ್ರು, ಇವರು ಯಾವಾಗ ಬರ್ತಾರೆ ಸರ್ ಅಂತ. ಯಾರು ಅಂತ ಇವಾಗ ನೋಡುವಂತ ಟೈಮ್. ಸಾರಿ, ನಮ್ಮ ಲ್ಯಾಪ್ಟಾಪ್ ಸ್ವಲ್ಪ ಕೈ ಕೊಟ್ಟಿದ್ದಕ್ಕೆ ಎಲ್ಲಾನು ಇಶ್ಯೂ ಆಗ್ತಾ ಇದೆ. ಒಂದೇ ನಿಮಿಷ. ಓಕೆ, ನಾನು ಮೋಸ್ಟ್ಲಿ ಇದರಲ್ಲಿ ತೋರ್ಸೋದಕ್ಕೆ ಕಷ್ಟ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಯಾವಾಗ್ಲೂ ಏನ್ ಮಾಡ್ಬೇಕು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ನನ್ನ ಲ್ಯಾಪ್ಟಾಪ್ ಅಲ್ಲಿ, ಸಾರಿ ನನ್ನ ಮೊಬೈಲ್ ಅಲ್ಲಿ. ಸೊ ಇವ್ರನ್ನ ಡೈರೆಕ್ಟ್ ಆಗಿ ನಾನು ನಿಮಗೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀವಿ. ನಾಳೆ ಬರ್ತಾ ಇರೋರು ನಮ್ಮ ಒನ್ ಆಫ್ ಅವರ್ ವೆರಿ ಸೀನಿಯರ್ ಲೀಡರ್, ಎಲ್ಲಾರ್ಗೂ ಕೂಡ ಪರಿಚಯ ಆಗಿರುವಂತವ್ರು, ಹಾಗೇನೆ ಬೇಕಾದಷ್ಟು ಅವರ ಒಂದು ಟೀಮ್ ಅಲ್ಲಿ ಹೊಸ ಇದನ್ನ ಇಂಟ್ರೊಡ್ಯೂಸ್ ಮಾಡಿ ಬೇರೆ ಒಂದು ಸೆಕ್ಷನ್ ಯಾವ ಒಂದು ಪರ್ಟಿಕ್ಯುಲರ್ ಕ್ಯಾಟಗರಿ ಪ್ರಾಡಕ್ಟ್ ನ ಹೇಗೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ರೆಡಿ ಮಾಡಿ ಕೊಡ್ತಾ ಇದ್ದಿದ್ ವ್ಯಕ್ತಿ. ಸೊ ಸುಮಾರು ಜನ ಲೀಡರ್ಸ್ಗೆ ಇವ್ರನ್ನ ಸ್ಪೆಷಲ್ ಆಗಿ ಕರೀತಾ ಇದ್ದಿದ್ದು ಅಂತ ಹೇಳಿದ್ರೆ ಶ್ರೀಲಂಕಾ ಟೀಮ್ ಅಂತೆ. ಸೊ ಶ್ರೀಲಂಕಾ ಟೀಮ್ ಅಂತ ಯಾತಕ್ ಬಂತು ಅದನ್ನ ಅವ್ರು ನಾಳೆ ತಿಳ್ಕೊಳ್ಳೋಣ. ಸೊ ನಾಳೆ ಬರ್ತಾ ಇರೋರು ಇನ್ಯಾರು ಇಲ್ಲ, ನಮ್ಮ ಶ್ರೀಲಂಕಾ ಟೀಮ್, ಅವಾಗಿನ ಶ್ರೀಲಂಕಾ ಟೀಮ್ ಅಂತ ಕರ್ಸ್ಕೊತಾ ಇದ್ದಿದ್ದ ಕ್ಯಾಪ್ಟನ್ ನಮ್ಮ ಜಗದೀಶ್ ಸರ್ ಅಂಡ್ ಅವರ ಬೆಟರ್ ಪಾರ್ಟ್ನರ್ ರತ್ನಮ್ಮ ಮೇಡಮ್. ಸೊ ನಾಳೆ ಬರ್ತಾ ಇರೋರು ನಮ್ಮ ಜಗದೀಶ್ ಸರ್ ಆಮೇಲೆ ರತ್ನಮ್ಮ ಅವರು. ಸೊ ಇದ್ರ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ವಾಟ್ಸ್ಆಪ್ ಅಲ್ಲಿ ಹಾಕ್ತಾ ಇದ್ದೀನಿ, ಪ್ಲೀಸ್ ನೋಡ್ಕೊಳ್ಳಿ, ಹಾಗೇನೆ ಶೇರ್ ಮಾಡಿ. ಸೊ ನಾಳೆ ಮತ್ತೆ ಸಿಗೋಣ, ಸೇಮ್ ಟೈಮ್ 8:50 ನಮ್ಮ ಜಗ್ಗು ಸರ್ ಜೊತೆ. ಸೊ ಎಲ್ಲಾರು ಜಗಣ್ಣ ಅಂತಾರೆ, ಇಲ್ಲ ಅಂತ ಹೇಳಿದ್ರೆ ಕ್ಯಾಪ್ಟನ್ ಶ್ರೀಲಂಕಾ ಅಂತಾರೆ, ಇಲ್ಲ ಅಂತ ಹೇಳಿದ್ರೆ ಇನ್ನು ಬೇಕಾದಷ್ಟು ಅವರ ಒಂದು ಚಿಕ್ಕ ಚಿಕ್ಕ ಇಶ್ಯೂಸ್ ಹೇಗೆ ಅವ್ರನ್ನ ಒಂದು ಟ್ರಾನ್ಸ್ಫಾರ್ಮ್ ಮಾಡ್ತು, ಹೇಗೆ ಅವರು ಸ್ಟ್ರಾಂಗ್ ಆದ್ರು, ಹೇಗೆ ಅವರ ಟೀಮ್ ಎಸ್ಪೆಷಲಿ ಮೋಸ್ಟ್ ಆಫ್ ದಿ ಟೀಮ್ ಮೆಂಬರ್ಸ್ ಲೇಡೀಸ್ ಇದ್ರು, ಆದ್ರೂ ಕೂಡ ಹೇಗೆ ಅವ್ರಿಗೆ ಒಂದು ಸಪೋರ್ಟ್ ಮಾಡ್ತಾ ಹೇಗೆ ಅವರು ಬೆಳೆದು ಜೊತೆಗೆ ಅವರ ಟೀಮು ಕೂಡ ದೊಡ್ಡದಾಗಿ ಬೆಳೀತಾ ಇದೆ, ಅದನ್ನ ನೋಡೋಣ, ಕೇಳೋಣ. ನಾಳೆ ಸೇಮ್ ಟೈಮ್ at 9 o'clock with my laptop. So till then, take care of yourself and your family. And ಎಲ್ಲರಿಗೂ ಗುಡ್ ನೈಟ್, ಮತ್ತೆ ನಾಳೆ ಸಿಗೋಣ. ಥ್ಯಾಂಕ್ ಯು.